ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಮತ್ತೊಂದು ಆವರ್ತಿ ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ಇವತ್ತಿನ ದಿವಸ ಈ ಒಂದು ಆರಾಧನೆಯಲ್ಲಿ ಬಂದು ಪಾಲ್ಗೊಳ್ತಕ್ಕಂಥ ಅಮೂಲ್ಯದ ಸಮಯ ಕೊಟ್ಟಂತ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇವತ್ತಿನ ದಿವಸ ಈ ಒಂದು ಆರಾಧನೆ ಪ್ರಾರಂಭ ಮಾಡುವಾಗ ಒಂದು ನಿಮಿಷ ಮೌನವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇವತ್ತಿನ ದಿವಸದ ಈ ಒಂದು ಬೆಳಗಿನ ಆರಾಧನೆ ಆರಂಭವು ಅಂತ್ಯವು ಮಧ್ಯಸ್ಥ ನೀನಾಗಿದ್ದುಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕೆಂದು ಈ ಒಂದು ಆರಾಧನೆ ಪ್ರಸನ್ನತಿರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ, ಆಮೇಲೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಸಭಾ ಸಂಗೀತಗಳಲ್ಲಿ 70ನೇ ಸಂಗೀತ ಅನ್ಕೊಳ್ಳೋಣ. ಸಭಾ ಸಂಗೀತಗಳಲ್ಲಿ 70ನೇ ಸಂಗೀತ. ಎಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ ಎಂಬತಕ್ಕಂಥ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. ಎಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ, ಸ್ಥಿರಾನಂದ ಸಮಾಧಾನ ಹೊಂದಲಾಸಿಸಿದರೆ ಯೇಸು ಸ್ವಾಮಿಯನ್ನು ನಿತ್ಯ ಬೇಡುತ್ತಿರೋ ಮನವೇ. ಶೋಧನೆ ಉಂಟಾಗುವಾಗ ತಾಪತ್ರಯದಲ್ಲಿಯೋ ಮಾನದಲ್ಲಿ ಕೊಗ್ಗಬೇಡ, ಜಪ ಮಾಡುತ್ತಾ ಇರು. ನಂಬತಕ್ಕ ಇಂಥ ಮಿತ್ರ ಬೇರೆ ಯಾರು ಇಲ್ಲವೋ, ನಿನ್ನ ದುಃಖಾತ ಬಲ್ಲ ಆತುಕೊಳ್ಳುತ್ತಾ ಇರು. ತುಂಬ ವ್ಯಸನ ಉಪದ್ರ ತೊಂದರೆಯೋ ಬಂದರು, ಯೇಸು ನಾಥ ನಿತ್ಯ ಸಹಾಯ ಬೇಡಿಕೊಳ್ಳುತ್ತಾ ಇರು. ನಿಂದೆ ಪೀಡೆ ಕಾಳವಾಳ ಯಾವ ಕಷ್ಟ ಬಂದರು, ಸರ್ವಶಕ್ತನ ಆಧಾರ ಎಂದು ತಪ್ಪಿ ಹೋಗದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ ಸ್ವಾಮಿ, ಮತ್ತೊಂದು ಆವರ್ತಿ ನಿನ್ನ ಕೃಪೆಯಿಂದ ನಿನ್ನ ಆಶೀರ್ವಾದದಿಂದ ಇವತ್ತಿನ ದಿವಸ ಈ ಒಂದು ಆನ್ಲೈನ್ನಲ್ಲಿ ಒಂದು ಆರಾಧನೆ ನಡೆಸ್ತಕ್ಕಂಥ ಅಮೂಲ್ಯವಾದ ಸಮಯ ಕೊಟ್ಟಿದ್ದಿ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇಂಥ ಸಮಯ ನೋಡಬೇಕೆಂದು ಎಷ್ಟೋ ಮಂದಿ ಅಪೇಕ್ಷೆ ಸಿಕ್ಕಿರ್ಲಿಕ್ಕಿಲ್ಲ, ಆದರೂ ಕೂಡ ನಿನ್ನ ಮಕ್ಕಳಾದ ನಮಗೆ ಅಂತ ಅಮೂಲ್ಯವಾದ ಸಮಯ ಕೊಟ್ಟಿದ್ದಿ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈಗಾಗಲೇ ಸ್ವಾಮಿ ವಿಶ್ವದ ಎಲ್ಲ ಕಡೆಗಳಲ್ಲಿ ಸ್ವಾಮಿ ಕೊರೋನಾ ವೈರಸ್ದಿಂದ ಭಯಭೀತರಾಗಿ ಅನೇಕ ಜನರು ಜೀವಿಸ್ತಿದ್ದಾರೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ಆದಷ್ಟು ಬೇಗನೆ ನೀನೊಂದು ಗಾಯಗೊಳಿಸ್ತಿಂದ ಕೊರೋನಾ ಸೋಂಕಿತರನ್ನು ಮುಟ್ಟಿ ಆದಷ್ಟು ಬೇಗನೆ ಗುಣಮುಖರಾಗುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ಕೊಳ್ತಾನೆ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ, ಎಲ್ಲವೂ ಕೂಡ ಸಾಧ್ಯವಾಗಿದೆ ಸ್ವಾಮಿ. ಆದಷ್ಟು ಬೇಗನೆ ಕೊರೋನಾ ರೋಗವನ್ನು ಈ ಲೋಕದಿಂದ ಅದನ್ನು ಓಡಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ಇವತ್ತಿನ ದಿವಸದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ ಭಾರತ ದೇಶಕ್ಕೋಸ್ಕರ ಬರ್ತದೆ ಸ್ವಾಮಿ. ಭಾರತ ದೇಶದಲ್ಲಿ ಕೂಡ ಸ್ವಾಮಿ ಅನೇಕ ಜನರು ಕೊರೋನಾ ಒಂದು ವೈರಸ್ನಿಂದ ಸೋಂಕಿತರಾಗಿದ್ದರೆ ಸ್ವಾಮಿ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ಗಾಯಗೊಳಿಸಿದ ಅವರನ್ನು ಕೂಡ ಮುಟ್ಟಿ ಸ್ವಸ್ಥ ಮಾಡಿ ಆದಷ್ಟು ಬೇಗನೆ ಚೇತರಿಸಿಕೊಡುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ಇವತ್ತಿನ ದಿವಸದಲ್ಲಿ ಸ್ವಾಮಿ ಮತ್ತೊಂದು ಆವೃತ್ತಿ ಸ್ವಾಮಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ರಾಜ್ಯವನ್ನು ಕೂಡ ಆಶ್ವಸಿ ಕಾಪಾಡು ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ಇವತ್ತಿನ ದಿವಸದಲ್ಲಿ ಮತ್ತೊಂದು ಆವೃತ್ತಿ ಸ್ವಾಮಿ ನಮ್ಮ ಒಂದು ಕಾನೂನು ಮೆಥಡಿಸ್ಟ್ ಸಭೆಗೋಸ್ಕರ ಕೂಡ ಪ್ರಾರ್ಥಿಸ್ತೇವೆ ಸ್ವಾಮಿ. ಸಭೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳನ್ನು, ಯೌವನಸ್ಥರನ್ನು, ಗಂಡು ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು, ಸಭಾಪಾಲನಾ ಸಮಿತಿಯನ್ನು, ಸಭಾಪಾಲನಾ ಸಮಿತಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಹೆಸರಾಗಿ ಆಶ್ರಯಿಸಿ ಕಾಪಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಹೌದು ಸ್ವಾಮಿ,
ಇವತ್ತಿನ ದಿವಸದಲ್ಲಿ ಸ್ವಾಮಿ ಅವರು ಕೂಡ ಇನ್ನೊಂದು ವಾಕ್ಯವನ್ನು ಕೇಳಿಸಿಕೊಳ್ಳೋ ಸಮಯದಲ್ಲಿ ಕೇವಲ ವಾಕ್ಯವನ್ನು ಕೇಳಿಸಿಕೊಳ್ಳೋರಾಗಿದ್ದ ವಾಕ್ಯದ ಪ್ರಕಾರ ನಡೆಯುವರಾಗಿರುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಯಾರ್ಯಾರು ನನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರನ್ನು, ಅವರ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಕೂಡ ನಿನ್ನ ಆಶ್ರಯಿಸ್ತಾರೆ ಎಂಬುದಾಗಿ ಹೇಳಿದೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ ಅವರು ಕೂಡ ಇನ್ನೊಂದು ವಾಕ್ಯವನ್ನು ಕೇಳಿಸಿಕೊಂಡು ಅದಕ್ಕೆ ತಕ್ಕಂತೆ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಅದೇ ಪ್ರಕಾರ ಸ್ವಾಮಿ ಇವತ್ತಿನ ದಿವಸದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ ಅನೇಕ ಜನರು ಸ್ವಾಮಿ ಅವರು ಮನೆಯಲ್ಲಿದ್ದುಕೊಂಡು ನಿನಗೆ ಪ್ರಾರ್ಥನೆ ಮಾಡತಕ್ಕಂಥ ಸಮಯದಲ್ಲಿ ನೀನು ಅವರ ಪ್ರಾರ್ಥನೆಗೆ ತಕ್ಕ ಸೌತನ್ನು ಕೊಡುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಅನೇಕ ಜನರು ಕಷ್ಟದಲ್ಲಿದ್ದಾರೆ ಸ್ವಾಮಿ, ಅನೇಕ ಜನರು ತೊಂದರೆಯಲ್ಲಿದ್ದಾರೆ ಸ್ವಾಮಿ. ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರಿಗೆ ಆದಷ್ಟು ಬೇಗನೆ ಎಲ್ಲ ರೀತಿಯ ಪರಿಹಾರಗಳನ್ನು, ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಕಾಲಕ್ಕೆ ಒದಗಿಸಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ವಿನಂತಿಸಿಕೊಳ್ಳೋರಾಗಿದ್ದೇವೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ ಇವತ್ತಿನ ದಿವಸದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ ಒಂದು ವಾರದಲ್ಲಿ ಯಾರಾದರೂ ತಮ್ಮ ಜನ್ಮದ ದಿವಸವನ್ನು ಆಚರಿಸಿದ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಯಾರು ತಮ್ಮ ಮದುವೆ ದಿನಗಳನ್ನು ಆಚರಿಸಿದ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೀಗೆ ಸ್ವಾಮಿ ಯಾರ್ಯಾರು ತಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರಿಗೋಸ್ಕರ ಕೂಡ ಪ್ರಾರ್ಥಿಸುವವರಾಗಿದ್ದೇವೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ ಇವತ್ತಿನ ದಿವಸದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ ಅವರು ಎಲ್ಲರೂ ಕೂಡ ಸ್ವಾಮಿ ನೀನೊಂದು ವಾಕ್ಯವನ್ನು ಕೇಳುವವರಾಗಿರದೆ ವಾಕ್ಯದ ಪ್ರಕಾರ ನಡೆದ ಒಂದು ವಾಕ್ಯವನ್ನು ಕೇಳಿಸಿಕೊಂಡು 100ರಷ್ಟು 70ರಷ್ಟು 80ರಷ್ಟು 90ರಷ್ಟು ಫಲವನ್ನು ಕೊಟ್ಟು ಫಲದ ಮುಖಾಂತರ ನೀನು ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ವಾಕ್ಯವು ಸಜೀವವಾಗಿರ್ತಕ್ಕಂಥದ್ದು ಸ್ವಾಮಿ. ನಿನ್ನ ವಾಕ್ಯವು ಸ್ವಾಮಿ ವಿಧೇಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಹೇಳ್ತೇನೆ ಸ್ವಾಮಿ. ನಾವು ಕೂಡ ನಿನ್ನ ವಿಧೇಯರಾಗಿ ನಡೆದುಕೊಳ್ಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ದಿನ ನಿನಗೆ ಪ್ರಾರ್ಥನೆ ಮಾಡತಕ್ಕಂಥ ಮಕ್ಕಳನ್ನು ಜೀವಿಸಿ ಪ್ರಾರ್ಥನಾ ಪೂರ್ವಕವಾಗಿ ಬೇಡಿಕೊಳ್ಳೋ ಸಮಯದಲ್ಲಿ ನೀನು ನಮ್ಮೆಲ್ಲರ ಪ್ರಾರ್ಥನೆಗೆ ತಕ್ಕ ಸೌತನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ ನಾವು ಇದುವರೆಗೆ ಬೇಡಿದವರುಗಳನ್ನು ಬೇಡಿದು ಬಿಟ್ಟು ಹಲವು ಜ್ಞಾಪನೆಗಳನ್ನು ನಿನ್ನ ಬುದ್ಧಿಮಾನವನ್ನು ಕನುಗ್ರಹಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೀನ್. ಪರಲೋಕ ಜನಕನೆ ಪಾವದ ಬೇಮಾನವು ನಿರುತವೋ ಪಾವನವಾಗಿರಲೇ ಸುರಚಿರವಾಗೆಯ ನಿನ್ನಯ ನಾಮವು ಪರದೋಳು ನೆಲಸಲಿ ಸ್ಥಿರವಾಗಿ. ಆಮೇನ್. ಪರದಂದದಿ ನಿನ್ನ ಚಿತ್ತವುದರೆಯೋಳು ನೆರವೇರಲಿ ಅನುದಿನದ ಬುತ್ತಿ. ಪರಿಪಾಲಿಸು ಎಮ್ಮ ಕೊರತೆಯ ನೇಗಿಸು ವರಸು ಗುಣ ಕರದಯಶೀಲ. ಆಮೇನ್. ಕ್ಷಮಿಸೆಮ್ಮ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರನೇ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದ ಯಾಕನೇನೆ. ಆಮೇನ್. ಶೋಧನೆಯೊಳಗೆಮ್ಮ ಸೇರಿಸದಿರು ಭುವಿ ಶೋಧಕನಿಂದಲೇ ಕಾಯೋ ಪ್ರಭು. ಸಿದ್ಧದಿ ರಾಜವು ಬಲವೋ ಮಹಿಮೆಗಳು ಓದಯದೀಶನೆ ನಿನ್ನಗಳು. ಆಮೇನ್. ಇವತ್ತಿನ ದಿವಸದಲ್ಲಿ ನಾವು ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ವಾಕ್ಯವು ಹಳೆಯ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ, ಹಳೆಯ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ರಿಂದ 14 ವಚನಗಳನ್ನು ಓದಿ ಕೇಳೋಣ. ವಿಧೇಯತೆಯಿಂದುಂಟಾಗುವ ಮೇಲು ಆ ವಿಧೇಯತೆಯಿಂದುಂಟಾಗುವ ಕೇಡು ಇವುಗಳ ವಿಷಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ
ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವ್ಯಾವಂದರೆ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಿಮಗೆ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯ ಮೇಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತ ನಿಮಗೆ ಸಂತಾನ ಪಶು ವ್ಯವಸಾಯಗಳ ಸಮೃದ್ಧಿಯನ್ನು ಉಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರಿ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲಿ ಲಕ್ಷ್ಯವಿಟ್ಟು ಅವುಗಳನ್ನು ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಣರಾಗುವಿರಿ ಹೊರತು ಕೆಳಗಣರಾಗುವುದಿಲ್ಲ ಎಂಬತಕ್ಕಂಥದ್ದೇ ಓದಲ್ಪಟ್ಟಿರ್ತಕ್ಕಂಥ ವೇದವಾಕ್ಯಗಳನ್ನು ದೇವರು ನಮ್ಮೆಲ್ಲರ ಆತ್ಮ ಲಾಭಕ್ಕಾಗಿ ಆಶಿಸಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಮತ್ತೊಂದು ಆವೃತ್ತಿ ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಒಟ್ಟಾಗಿ ಕೂಡಿ ಇವತ್ತಿನ ದಿವಸ ಈ ಒಂದು ಆನ್ಲೈನ್ನಲ್ಲಿ ನಾವು ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ಕೂಡಿ ಬಂದಿದ್ದೇವೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಯಾಕಂದರೆ ದೇವರು ಕೊಟ್ಟಿರ್ತಕ್ಕಂಥ ಈ ಅಮೂಲ್ಯವಾದ ಸಮಯಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋರಾಗಿರಬೇಕು. ಯಾಕಂದರೆ ಈಗಾಗಲೇ ವಿಶ್ವದ ಎಲ್ಲ ಕಡೆಗಳಲ್ಲಿ ಕೊರೋನಾದಿಂದ ಅನೇಕ ಜನರು ಯಹೋಲೋಕದ ಯಾತ್ರೆ ತೆಗೆಸಿದ್ದಾರೆ. ಮುಖ್ಯವಾಗಿ ಅಮೆರಿಕ ದೇಶದಲ್ಲಿ ಕೂಡ 50,000ಕ್ಕಿಂತ ಹೆಚ್ಚು ಜನರು ಕೊರೋನಾ ರೋಗಕ್ಕೆ ಬಲಿಯಾಗಿದ್ದಾರೆ. ಲಕ್ಷಗಟ್ಟಲೆ ಜನರು ಕೊರೋನಾ ರೋಗದಿಂದ ಸೋಂಕಿತರಾಗಿದ್ದಾರೆ. ಇಟಲಿ ಹೀಗೂ ಅನೇಕ ದೇಶಗಳಲ್ಲಿ ಸಾವಿರಾರು ಮಂದಿ, ಈಗಾಗಲೇ ವಿಶ್ವದಲ್ಲಿ ಸುಮಾರು 2 ಲಕ್ಷ ಜನರು ಕೊರೋನಾ ರೋಗದಿಂದ ಬಲಿಯಾಗಿದ್ದಾರೆ, ಕೊರೋನಾ ರೋಗ ವೈರಸ್ಗೆ ಬಲಿಯಾಗಿದ್ದಾರೆ. ಮತ್ತು ಲಕ್ಷಗಟ್ಟಲೆ ಜನರು ಕೂಡ ಕೊರೋನಾ ಸೋಂಕಿತರಾಗಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಅದಕ್ಕೋಸ್ಕರ ಸ್ವಾಮಿ ಇವತ್ತಿನ ದಿವಸದಲ್ಲಿ ತಮ್ಮೆಲ್ಲರೂ ಬೇಡಿಕೊಳ್ಳುವುದೇನೆಂದರೆ, ನಾವೆಲ್ಲರೂ ಕೂಡ ಕೊರೋನಾ ವೈರಸ್ಗೋಸ್ಕರ ದಿನಾಲು ನಮ್ಮ ಪ್ರಾರ್ಥನೆಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ ಆದಷ್ಟು ಬೇಗನೆ ಕೊರೋನಾ ವೈರಸ್ಸನ್ನು ಈ ಲೋಕದಿಂದ ತೊಲಗಿಸಿ ಎಲ್ಲ ಜನರು ಸುಖ ಸಮೃದ್ಧಿಯಿಂದ ಜೀವಿಸುವಂತೆ ತಾವೆಲ್ಲರೂ ಕೂಡ ತಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ಜ್ಞಾಪಿಸಿಕೊಳ್ಳ್ರಿ. ಮತ್ತು ಆದಷ್ಟು ನಮ್ಮ ಲಾಕ್ಡೌನ್ ಕೂಡ ಆದಷ್ಟು ಬೇಗನೆ ಕೊನೆಗೊಳ್ಳುವಂತೆ ಕೂಡ ತಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ಜ್ಞಾಪಿಸಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಯಾಕಂದರೆ ಈಗಾಗಲೇ ನಮ್ಮ ದೇಶವು ಲಾಕ್ಡೌನ್ ಆಗಿರೋದ್ರಿಂದ ಅನೇಕ ಜನರು ಬಹಳ ಒಂದು ಕಷ್ಟದಲ್ಲಿದ್ದಾರೆ. ಅನೇಕ ಜನರಿಗೆ ಅನೇಕ ರೀತಿಯ ಕೊರತೆಗಳು ಉಂಟಾಗಿವೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ದೇವರಿಗೆ ಬೇಡಿಕೊಳ್ಳೋದೇನೆಂದರೆ, ಆದಷ್ಟು ಬೇಗನೆ ಲಾಕ್ಡೌನ್ ಕೂಡ ಆದಷ್ಟು ಬೇಗನೆ ಅದನ್ನು ನಿಲ್ಲಿಸುವಂತೆ ನಾವು ನಮ್ಮ ಪ್ರಾರ್ಥನೆ ಜ್ಞಾಪಿಸಿಕೊಳ್ಳೋಣ. ಯಾಕಂದ್ರೆ ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುವನಾಗಿದ್ದಾನೆ. ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಬೇಸರಗೊಳ್ಳದೆ ಎಡಬಿಡದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ತೇನೆ. ಅದೇ ಪ್ರಕಾರ ನಾವು ಕೂಡ ಬೇಸರಗೊಳ್ಳದೆ ಎಡಬಿಡದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆದಷ್ಟು ಬೇಗನೆ ಕೊರೋನಾ ರೋಗವು ವೈರಸ್ಸನ್ನು ತಗ್ಗಿಸಿ ಮತ್ತು ಎಲ್ಲ ಆದಷ್ಟು ಬೇಗನೆ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಒಂದು ಕೊರೋನಾ ರೋಗವನ್ನು ತಗ್ಗಿಸಬೇಕು. ಮತ್ತು ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜನರಿಗೋಸ್ಕರ ಪ್ರಾರ್ಥಿಸ್ತೇವೆ. ಯಾಕಂದರೆ ಕೊರೋನಾಕ್ಕೆ ಅನೇಕ ಜನರು ಬಲಿಯಾಗಿದ್ದಾರೆ. ಅನೇಕ ಜನರು ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ. ಅನೇಕ ಜನರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಹೀಗೆ ಒಂದು ಭಯದ ಪರಿಸ್ಥಿತಿಯಲ್ಲಿ ಕೊರೋನಾ ರೋಗದಲ್ಲಿದ್ದಾರೆ. ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೆಂದರೆ, ತಾವೆಲ್ಲರೂ ಕೂಡ ತಮ್ಮ ಅನುದಿನದ ಪ್ರಾರ್ಥನೆಯನ್ನು ಜ್ಞಾಪಿಸಿಕೊಂಡು ಆದಷ್ಟು ಬೇಗನೆ ಕೊರೋನಾ ರೋಗವನ್ನು ತೊಲಗಿಸಬೇಕು. ಮಾತ್ರವಲ್ಲದೆ ಲಾಕ್ಡೌನ್ ಕೂಡ ಆದಷ್ಟು ಬೇಗನೆ ಅದು ಪರಿಪೂರ್ಣಗೊಳ್ಳುವಂತೆ ತಮ್ಮ ಅನುದಿನದ ಪ್ರಾರ್ಥನೆ ಜ್ಞಾಪಿಸಿಕೊಳ್ಳ್ರಿ. ತಮಗೆ ಅನೇಕ ರೀತಿಯ ತೊಂದರೆಗಳು, ಅನೇಕ ರೀತಿಯ ಕಷ್ಟಗಳು ಇರಬಹುದು. ಆದರೆ ತಾವು ದೇವರಿಗೆ ಮೊಳಕಾಲಿನ ಮೇಲೆ ಕಣ್ಣೀರಿನ ಮೂಲಕ, ಪಶ್ಚಾತ್ತಾಪದ ಮೂಲಕ ದೇವರಿಗೆ ಪ್ರಾರ್ಥನೆ ಮಾಡತಕ್ಕಂಥ ಸಮಯದಲ್ಲಿ ದೇವರು ತಮ್ಮ ಪ್ರಾರ್ಥನೆಗೆ ತಕ್ಕ ಸತ್ವವನ್ನು ಕೊಡುವನಾಗಿದ್ದಾನೆ. ಅದೇ ಪ್ರಕಾರ ಇವತ್ತಿನ ದಿವಸದಲ್ಲಿ ಭಾಗ್ಯಕ್ಕೆ ಬರೋಣ. ಈಗಾಗಲೇ ನಾನು ಓದಿರ್ತಕ್ಕಂಥ ವೇದವಾಕ್ಯವು
ಹಳೆ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ರಿಂದ 14 ವಚನಗಳನ್ನು ನಾವು ನೋಡಿದ್ದೇವೆ. ಸತ್ಯವೇದದಲ್ಲಿ ಮುಖ್ಯವಾಗಿ ನೋಡ್ತೇವೆ ಅಂದರೆ ಈ ಧರ್ಮೋಪದೇಶ ಕಾಂಡವನ್ನು ಬರೆದಿರ್ತಕ್ಕಂಥವರು ಮೋಶೆ ಎಂಬುದಾಗಿ. ಅದರ ಮೋಶೆ 5 ಪುಸ್ತಕಗಳನ್ನು ಬರೆದಿದ್ದಾನೆ. ಆದಿಕಾಂಡ, ವಿಮೋಚನ ಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ ಇವೆಲ್ಲವುಗಳನ್ನು ಕೂಡ ಬರೆದಿದ್ದಾನೆ. ಅದೇ ಪ್ರಕಾರ ಮೋಶೆ ಅದಕ್ಕೋಸ್ಕರ ನಾವು ನೋಡ್ತೇವೆ ಅಂದರೆ ಇದಕ್ಕೆ ಮೋಶೆ ಧರ್ಮಶಾಸ್ತ್ರ ಎಂಬುದಾಗಿ ಕೂಡ ಯಹೂದ್ಯರು ಹೇಳ್ತಾರೆ ಎಂಬುದಾಗಿ ನೋಡ್ತೇವೆ. ಮೋಶೆ ಧರ್ಮಶಾಸ್ತ್ರ ಎಂಬುದಾಗಿ ಅಂದರೆ ಆ ರೀತಿಯಲ್ಲಿ ಮೋಶೆ ಏನು ಮಾಡಿದ್ದಂದರೆ ಆತನು ಇದನ್ನು ಬರೆದಿದ್ದಾನೆ. ಅದೇ ಪ್ರಕಾರ ಮೋಶೆಯು ಕೂಡ ಆಗಿನ ಕಾಲದಲ್ಲಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ, ಹಾಲು ಜೇನು ಇರತಕ್ಕಂಥ ದೇಶಕ್ಕೆ ಆತನು ಕರೆದುಕೊಂಡು ಹೋಗಲು ದೇವರು ಆತನನ್ನು ಸಿದ್ಧ ಮಾಡಿದನೆಂಬುದಾಗಿ ಕೂಡ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಅದೇ ಪ್ರಕಾರ ಈ ಒಂದು ವಾಕ್ಯ ಭಾಗದಲ್ಲಿ ಕೂಡ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಂದರೆ ವಿಧೇಯತೆ. ನಾವು ಯಾವಾಗ ದೇವರಿಗೆ ವಿಧೇಯರಾಗಿ ನಡೆಯುತ್ತೇವೋ, ಒಬಿಡಿಯಂಟ್ ಆಗಿ ನಡೆಯುತ್ತೇವೋ ಅಂತ ಸಮಯದಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಎಂಬುದಾಗಿ. ಅಂದರೆ ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಂದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ. ಸುಮ್ಮನೆ ನಾಮಿಕೆ ವ್ಯವಸ್ಥೆ ಅಥವಾ ಏನೋ ಕೇಳಬೇಕೆಂಬುದಾಗಿ ಅಲ್ಲ, ಶ್ರದ್ಧೆಯಿಂದ ಆಸಕ್ತಿಯಿಂದ ಕೇಳಬೇಕು. ಯಾವಾಗ ನಾವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಸಕ್ತಿಯಿಂದ ಕೇಳ್ತೇವೋ ಆಗ ಆತನ ಮಾತ್ರವಲ್ಲದೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕು. ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆಗಳನ್ನು ನಾವು ಅನುಸರಿಸಿ ನಡಿಬೇಕು. ಯಾವಾಗ ನಾವು ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆಗಳನ್ನು ಅನುಸರಿಸಿ ನಡಿತೇವೋ ಅಂಥ ಸಮಯದಲ್ಲಿ ಏನು ಮಾಡ್ತಾನೆ ಅಂದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾನೆ ಎಂಬುದಾಗಿ ಹೇಳ್ತಾನೆ. ಯಾವಾಗ ನಾವು ದೇವರ ಮಾತನ್ನು ಶ್ರದ್ಧೆಯಿಂದ ಆಸಕ್ತಿಯಿಂದ ಕೇಳ್ತೇವೋ ಅಂಥ ಸಮಯದಲ್ಲಿ ದೇವರು ಏನು ಮಾಡ್ತಾನಂದರೆ ಮತ್ತು ಆತನ ಆಜ್ಞೆಗಳನ್ನು ಅನುಸರಿಸಿ ನಡೀತೇವೋ ಅಂಥ ಸಮಯದಲ್ಲಿ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತ, ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಜನಾಂಗಗಳಿಗಿಂತ ಅಂದರೆ ಎಲ್ಲ ಜನಾಂಗಗಳಿಗಿಂತ ನಮ್ಮನ್ನು ಉನ್ನತ ಸ್ಥಿತಿಗೆ ಇರ್ತಾನೆ ಅಂದರೆ ಆತನು ನಮ್ಮನ್ನು ಒಂದು ಉನ್ನತವಾದ ಸ್ಥಿತಿಗೆ ಆತನು ನಮ್ಮನ್ನು ತರ್ತಾನೆ ಎಂಬುದಾಗಿ ಹೇಳ್ತಾನೆ. ಉನ್ನತ ಸ್ಥಿತಿಗೆ ತರ್ತಾನೆ, ನಮ್ಮನ್ನು ಮೇಲಕ್ಕೆ ತರ್ತಾನೆ, ನಮ್ಮನ್ನು ಒಂದು ಉನ್ನತ ಸ್ಥಿತಿಯಲ್ಲಿ ದೇವರು ನಮಗೆ ತರ್ತಾನೆ ತರುವನೆಂಬುದಾಗಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ಕೇಳಿದರೆ ಎಲ್ಲಿರೋದ್ರೆ ಮೊದಲನೇದಾಗಿ ಹೇಳ್ತಾನೆ ಶ್ರದ್ಧೆಯಿಂದ ಕೇಳಬೇಕು. ಮಾತ್ರವಲ್ಲದೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕು. ಈಗ 2ನೇ ವಚನದಲ್ಲಿ ಏನು ಹೇಳ್ತಂದ್ರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 2ನೇ ವಚನದಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಎಂಬುದಾಗಿ. ಅಂದರೆ ದೇವರ ಯೆಹೋವನ ಮಾತಿಗೆ ನಾವು ಕಿವಿಗೊಟ್ಟು ಕೇಳಬೇಕೆಂಬುದಾಗಿ ಹೇಳ್ತೇವೆ. ಅದೇ ಪ್ರಕಾರ ನಾವು ಹೊಸ ಒಡಂಬಡಿಕೆಯಲ್ಲೂ ಕೂಡ ಅನೇಕ ಸಲ ನೋಡ್ತೇವೆ ಅಂದರೆ ಯೇಸು ಕ್ರಿಸ್ತನು ಕೂಡ ಆತನು ತನ್ನ ಸಂದೇಶವನ್ನು ಸಾರ ಸಮಯದಲ್ಲಿ ಕಿವಿ ಉಳ್ಳವನು ಕೇಳಲೆಂಬುದಾಗಿ ಹೇಳ್ತಾನೆ. ಅಂದ್ರೇನು, ನಾವು ದೇವರ ಮಾತನ್ನು ಕಿವಿಗೊಟ್ಟು ಕೇಳಬೇಕು. ಬಹಳ ಆಸಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಕಿವಿಗೊಟ್ಟು ನೋಡ್ರಿ, ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಆತನು ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು ಎಂಬುದಾಗಿ ನೋಡ್ತೇವೆ. ಯಾವಾಗ ನಾವು ನಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು, ಎರಡನೇದಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ಅಂಥ ಸಮಯದಲ್ಲಿ ನಮ್ಮನ್ನು ಭೂಮಿ ಮೇಲಿರುವ ಎಲ್ಲ ಜನರಿಗಿಂತ ಉನ್ನತ ಸ್ಥಿತಿಗೆ ತರ್ತಾನೆ. ಮತ್ತು ನಾವು ಯಾವಾಗ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡಿತೇವೋ, ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವ ಎಂಬುದಾಗಿ. ನಾವು ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದಂಥ ಸಮಯದಲ್ಲಿ ಮಾತ್ರ ಈ ಶುಭಗಳು ನಮಗೆ ಪ್ರಾಪ್ತವಾಗುತ್ತವೆ ಎಂಬುದಾಗಿ, ಈ ಶುಭಗಳು ನಮಗೆ ಸಿಗುತ್ತವೆ ಎಂಬುದಾಗಿ ಹೇಳ್ತಾನೆ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗೋದು. ಎಲ್ಲೆಲ್ಲಿ ನಮಗೆ ಶುಭ ಉಂಟಾಗ್ತದೆ ಅಂದರೆ ನಮ್ಮ ಊರಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಶುಭ ಉಂಟಾಗ್ತದೆ, ಮತ್ತು ನಮಗೆ ಅಡವಿಯಲ್ಲಿಯೂ ಕೂಡ ಶುಭ ಉಂಟಾಗುತ್ತದೆ. ನಾವು ಎಲ್ಲಿದ್ರೂ ಕೂಡ ದೇವರು ನಮಗೆ ಶುಭವನ್ನು ಕೊಡ್ತಕ್ಕಂಥ ದೇವರಾಗಿದ್ದಾನೆ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗೋದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ನಿಮ್ಮ ಸಂತಾನಕ್ಕೂ ಶುಭ ಉಂಟಾಗ್ತದೆ. ನಿಮ್ಮ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗೋದು. ಕೇವಲ ನಾವು ಯಾವಾಗ ದೇವರ ಮಾತನ್ನು ಕಿವಿಗೊಟ್ಟು ಕೇಳ್ತೇವೋ ಅಂಥ ಸಮಯದಲ್ಲಿ ಆತನು ನಮಗೇನು ಮಾಡ್ತಾನೆ ಅಂದರೆ ನಮಗೆ ಊರಲ್ಲಿ ಶುಭವನ್ನು ಕೊಡ್ತಾನೆ, ಅಡವಿಯಲ್ಲಿ ಶುಭವನ್ನು ಕೊಡ್ತಾನೆ, ನಮಗೆ ನಮ್ಮ ಸಂತಾನಕ್ಕೆ ಶುಭವನ್ನು ಕೊಡ್ತಾನೆ, ನಮ್ಮ ವ್ಯವಸಾಯಗಳಿಗೆ ಆತನು ಶುಭವನ್ನು ಕೊಡ್ತಾನೆ, ನಮ್ಮ ದನ ಕುರಿಗಳಿಗೆ ಆತನು
ಶುಭವನ್ನು ಕೊಡ್ತಕ್ಕಂಥನಾಗಿ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ಕೇವಲ ನಮಗೆ ಮಾತ್ರ ಅಲ್ಲ, ನಮ್ಮ ವ್ಯವಸಾಯಕ್ಕೂ ನಮ್ಮ ಸಂತಾನಕ್ಕೂ ಪಶುಗಳಿಗೂ ದನ ಕುರಿ ಮುಂತಾದವು ಕೂಡ ಏನಂದ್ರೆ ದೇವರು ಶುಭವನ್ನು ಕೊಡುವನು. ಯಾವಾಗ ಅಂದ್ರೆ ನಾವು ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದಂಥ ಸಮಯದಲ್ಲಿ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕಡುವೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಎಂಬುದಾಗಿ. ಅಂದರೆ ನಿಮ್ಮ ಎಲ್ಲ ಒಂದು ಪುಟ್ಟಿಗಳಿಗೂ ನಿಮ್ಮ ಕೊಡುವೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಿಮಗೆ ಶುಭ ಉಂಟಾಗುವುದು. ನಾವು ಕೆಲಸಕ್ಕೆ ಹೋಗದ ಸಮಯದಲ್ಲಿ ಬರ್ತಕ್ಕ ಸಮಯದಲ್ಲಿ ಕೂಡ ನಮಗೆ ದೇವರು ಶುಭವನ್ನು ಕೊಡುವನಾಗಿದ್ದಾನೆ. ಆತನೇ ಒಂದು ರಿಕ್ವೈರ್ಮೆಂಟ್, ಒಂದು ಕಂಡೀಷನ್, ಆತನು ಹೇಳ್ತಕ್ಕಂಥ ಒಂದು ಮಾತೇನೆಂದರೆ ದೇವರ ಮಾತನ್ನು ನಾವು ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದಾಗಿ ಹೇಳ್ತಾನೆ. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಿಮಗೆ ಶುಭ ಉಂಟಾಗುವುದು. ಆಮೇಲೆ 7ನೇ ವಚನದಲ್ಲಿ ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವೆನೆಂಬುದಾಗಿ. ಯಾರಾದರೂ ನಮಗೆ ಶತ್ರುಗಳು, ನಮಗೆ ಬೇಡವಾದವರು ಏನು ಮಾಡ್ತಾರೆ ಅಂದರೆ ಅವರು ನಮಗೆ ಹೊಡೆಯಬೇಕು ಅಥವಾ ನಮಗೆ ಏನಾದರೂ ಕೇಡು ಮಾಡಬೇಕೆಂಬುದಾಗಿ ಅವರು ಬರ್ತಾರೆ ಎಂಬುದಾಗಿ ನೋಡ್ತೇವೆ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಅವನು ಮಾಡೋನು. ಅವ್ರು ಏನು ಮಾಡ್ತಾರೆ ಅಂದರೆ ಈಗ ಹೋಗಿ ಅವನಿಗೆ ಹೊಡಿಬೇಕು, ಅವನಿಗೆ ಏನನ್ನು ಮಾಡಬೇಕೆಂಬುದಾಗಿ ಕೆಲವು ಶತ್ರುಗಳು ಬಂದ ಸಮಯದಲ್ಲಿ ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗೋರು. ಅನೇಕ ಶತ್ರುಗಳು ನಮಗೆ ಹೊಡೆಯಬೇಕೆಂಬುದಾಗಿ, ನಮಗೇನೋ ಕೇಡನ್ನು ಮಾಡಬೇಕೆಂಬುದಾಗಿ, ನಮಗೇನೋ ಮಾಡಬೇಕೆಂಬುದಾಗಿ ಬಂದ ಸಮಯದಲ್ಲಿ ಅವರು ಒಂದೇ ದಾರಿಯಿಂದ ಬಂದ ಸಮಯದಲ್ಲಿ 7 ದಾರಿಗಳಿಂದ ಅವರು ಓಡಿ ಹೋಗ್ತಾರೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಬೇರೆ ಬೇರೆ ಕಡೆ ಚದರಿ ಹೋಗ್ತಾರೆ ಎಂಬುದಾಗಿ ಹೇಳ್ತಾನೆ. ಅವರು ಒಂದೇ ದಾರಿಯಿಂದ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗೋರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳು ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವೆನೆಂಬುದಾಗಿ. ನಮ್ಮ ಎಲ್ಲ ಕಣಜಗಳು, ನಮ್ಮಲ್ಲಿರ್ತಕ್ಕಂಥ ರ್ಯಾಶನ್ನು, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ಏನಂದರೆ ಆತನು ಶುಭವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಮಾತ್ರವಲ್ಲ, ನಾವು ಮಾಡ್ತಕ್ಕಂಥ ಪ್ರಯತ್ನಗಳು, ನಾವು ಅನೇಕ ಸಲ ಪ್ರಯತ್ನಗಳನ್ನು ಮಾಡ್ತೇವೆ, ಆದರೆ ನಮ್ಮ ಪ್ರಯತ್ನಗಳಿಗೆ ತಕ್ಕ ಸದುತ್ತರ ಸಿಗೋದಿಲ್ಲ. ಯಾಕಂದರೆ ನಾವು ದೇವರ ಮಾತನ್ನು ಶ್ರದ್ಧೆಯಿಂದ ನಾವು ಕೇಳಿಲ್ಲ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆದಿಲ್ಲ, ದೇವರ ಮಾತಿಗೆ ನಾವು ಕಿವಿಗೊಟ್ಟು ನಡೆದಿಲ್ಲ. ಅದಕ್ಕೋಸ್ಕರ ಏನಂದರೆ ನಾವು ಮಾಡ್ತಕ್ಕಂಥ ಪ್ರಯತ್ನಗಳು ನಮಗೆ ಸಫಲವಾಗಿದ್ದಿಲ್ಲ, ನಾವು ದೇವರ ವಾಕ್ಯಕ್ಕೆ ತಕ್ಕಂತೆ ನಡೆದಿಲ್ಲ, ದೇವರ ಚಿತ್ತಾನುಸಾರವಾಗಿ ಏನಾಗ್ತದೆ ಎಂಬತಕ್ಕಂಥ ನಾವು ತಿಳಿದುಕೊಂಡಿಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ಮಾಡುವನೆಂಬುದಾಗಿ. ನಾವು ಯಾವಾಗ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳ್ತೇವೋ, ಆತನ ಆಜ್ಞೆಗಳನ್ನು ಅನುಸರಿಸಿ ನಡಿತೇವೋ, ಆತನ ಮಾತಿಗೆ ಕಿವಿಗೊಟ್ಟು ನಡಿತೇವೋ, ಅಂಥ ಸಮಯದಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಸಫಲವಾಗುವಂತೆ ನಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಕೊಡ್ತಾನೆ. ದೇವರು ನಮಗೆ ಶುಭವನ್ನು ಕೊಡ್ತಕ್ಕಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ಯಾವುದೇ ಸ್ಥಳದಲ್ಲಿರಲಿ, ನೀವು ಯಾವುದೇ ದೇಶದಲ್ಲಿರಲಿ, ನೀವು ಎಲ್ಲಿದ್ದರೂ ಕೂಡ ಆತನು ನಿಮಗೆ ಶುಭವನ್ನು ಕೊಡ್ತಕ್ಕಂಥ ದೇವರಾಗಿದೆ. ನಮ್ಮ ದೇವರು ನಮಗೆ ಶುಭವನ್ನು, ಒಳ್ಳೆಯದನ್ನು ಆತನು ಮಾಡ್ತಕ್ಕಂಥ ದೇವರಾಗಿದ್ದಾನೆ. ಶುಭವನ್ನು ನಮಗೆ ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ 9ನೇ ವಚನದಲ್ಲಿ, ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 9ನೇ ವಚನದಲ್ಲಿ ಏನಂತಂದರೆ, ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ ಎಂಬುದಾಗಿ ನೋಡ್ತೇವೆ. ಮತ್ತೊಂದು ಸಲ ಹೇಳ್ತಿದ್ದೆ ನೋಡ್ರಿ, ಮೊದಲು ಕೂಡ ಏನಂತ ಹೇಳಿದೆ ಅಂದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕೆಂಬುದಾಗಿ ಹೇಳ್ತಾನೆ. ಮತ್ತೆ ಏನಂತ ಹೇಳ್ತಾನೆ ಅಂದರೆ, ಮತ್ತೆ ಆತನ ಏನಂತಂದರೆ 9ನೇ ವಚನದಲ್ಲಿ ಮತ್ತೇನಂದರೆ ಆತನ ಆಜ್ಞೆಗಳನ್ನು ಮತ್ತೆ ಅನುಸರಿಸಿ ನಡಿಬೇಕೆಂಬುದಾಗಿ ಹೇಳ್ತಾನೆ. ನಾವು ಯಾವಾಗ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೀತೀವೋ ಅಂಥ ಸಮಯದಲ್ಲಿ ದೇವರು ನಮಗೆ ಆತನು ಶುಭವನ್ನು ಕೊಡ್ತಕ್ಕಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಯಾವಾಗ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೀತೀವೋ ಅಂಥ ಸಮಯದಲ್ಲಿ, ಮೊದಲು ಹೇಳಿದ್ದಾನೆ, ಮತ್ತೊಂದು ಆವರ್ತಿ 9ನೇ ವಚನದಲ್ಲಿ ಮತ್ತೆ ಪುನಃ ಅದನ್ನೇ ಹೇಳ್ತಿದ್ದಾನೆ ನೋಡ್ರಿ. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ, ದೇವರು ಹೇಳಿರ್ತಕ್ಕಂಥ ಮಾರ್ಗದಲ್ಲೇ ನಡಿಬೇಕು. ನಾವು ಕೆಲವೊಂದು ಸಲ ನಾವು ದೇವರ ಹೇಳಿದ ಮಾರ್ಗಗಳನ್ನು ಬಿಟ್ಟು ಬೇರೆ ಬೇರೆ ಮಾರ್ಗಗಳಿಗೆ, ಬೇರೆ ಬೇರೆ ಕಡೆಗಳಿಗೆ ಹೋಗ್ತೇವೆ, ಬೇರೆ ಬೇರೆ ದೇವರಿಗೆ ಇದು ಮಾಡ್ತೇವೆ, ಏನೇನೋ ಮಾಡ್ತೇವೆ. ಆದರೆ ಆತನ ಏನಂತ ಹೇಳ್ತಂದ್ರೆ, ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದಂಥ ಮಾರ್ಗದಲ್ಲಿ, ದೇವರು ಹೇಳಿದಂಥ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರಾಗಿ ಸ್ಥಾಪಿಸುವನೆಂಬುದಾಗಿ ನೋಡ್ತೇವೆ. ಯಾವಾಗ ನಮ್ಮ ದೇವರಾದ ಯೆಹೋವನ ಮಾತನ್ನು ಆಜ್ಞೆಗಳನ್ನು ಅನುಸರಿಸಿ ನಡಿತೇವೋ, ಆತನು ಹೇಳಿದ ಮಾರ್ಗದಲ್ಲಿ ನಡಿತೇವೋ, ಅಂಥ ಸಮಯದಲ್ಲಿ ಆತನು ಏನು ಮಾಡ್ತಾನೆ ಅಂದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸೋನು.
ನಮಗೆ ಮೀಸಲಾದ ಜನರು, ನಾವು ರಿಸರ್ವೇಶನ್ ಅಂದರೆ ದೇವರು ನಮ್ಮನ್ನು ತನ್ನ ಮೀಸಲಾದ ಜನಾಂಗವನ್ನಾಗಿ ನಮಗೆ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯ ಮೇಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಟ್ಟರು ಎಂಬುದೇ. ಭೂಮಿಯ ಮೇಲಿರ್ತಕ್ಕಂಥ ಎಲ್ಲಾ ಜನಗಳು ಕೂಡ ನಮಗೆ ಯೆಹೋವನ ಜನರೆಂದು ತಿಳಿದುಕೊಂಡು ನಮಗೆ ಭಯಪಡ್ತಾರೆ ಎಂಬುದಾಗಿ ಹೇಳ್ತಾನೆ. ಯಾವಾಗಾದರೆ ನಾವು ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆದಂಥ ಸಮಯದಲ್ಲಿ, ಆತನ ಮಾತಿಗೆ ಕಿವಿಗೊಟ್ಟು ನಡೆದಂಥ ಸಮಯದಲ್ಲಿ, ಆತನು ಹೇಳಿದ ಮಾರ್ಗದಲ್ಲಿ ನಡೆದಂಥ ಸಮಯದಲ್ಲಿ ದೇವರು ನಮ್ಮನ್ನು ಮೀಸಲಾದ ಜನಾಂಗವನ್ನಾಗಿ ಮಾಡ್ತಾನೆ. ಮತ್ತು ಭೂಮಿಯ ಮೇಲಿರುವ ಎಲ್ಲಾ ಜನಗಳಿಗೂ ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು ಎಂಬುದಾಗಿ, ಎಲ್ಲಾ ಜನರು ನಮ್ಮನ್ನು ನೋಡಿ ಭಯಪಡ್ತಾರೆ ಎಂಬುದಾಗಿ ನೋಡ್ತೇವೆ. ಯಾವಾಗಂದ್ರೆ ನಾವು ದೇವರ ವಾಕ್ಯಕ್ಕೆ ತಕ್ಕಂತೆ ನಡೆದ ಸಮಯದಲ್ಲಿ ದೇವರು ನಮಗೇನಂದ್ರೆ ಆತನು ಶುಭವನ್ನು ಕೊಡ್ತಕ್ಕಂಥ ದೇವರಾಗಿದ್ದಾನೆ. ಮಾತ್ರವಲ್ಲದೆ ತನ್ನ ಮೀಸಲಾದ ಜನಾಂಗವಾಗಿ ಆತನ ನಮ್ಮನ್ನು ಮಾಡ್ತಾನೆ. ಮತ್ತು ನಮ್ಮನ್ನು ಮೀಸಲಾಗಿ ಜನಾಂಗವನ್ನು ಮಾಡುವುದಲ್ಲದೆ ಯೆಹೋವನ ಜನರೆಂದು ತಿಳಿದುಕೊಂಡು ನಮ್ಮನ್ನು ನೋಡಿದ್ರೆ ಅವರು ಭಯಪಡ್ತಾರೆ. ಇವರು ಯೆಹೋವನ ಜನರಪ್ಪ, ಇವರು ದೇವರ ಮಕ್ಕಳು, ಇವರು ದೇವರ ಮಕ್ಕಳು, ದೇವರ ಎಂಬುದಾಗಿ ಅವರು ನಮ್ಮನ್ನು ನೋಡಿ ಭಯಪಡ್ತಾರೆ. ಹಾಗಾದರೆ ನಾವು ಯಾವಾಗ ದೇವರಿಗೆ ಭಯಭಕ್ತಿಯಿಂದ ನಡೀತೇವೋ, ದೇವರು ಹೇಳಿದಂಥ ಮಾರ್ಗದಲ್ಲಿ ನಡೀತೇವೋ ಅಂಥ ಸಮಯದಲ್ಲಿ ಬೇರೆ ಜನರು ನಮ್ಮನ್ನು ನೋಡಿ ಭಯಪಡ್ತಾರೆ ಎಂಬುದಾಗಿ ದೇವರು ನೋಡ್ರಿ. ಯೆಹೋವನ ಜನರಿಂದ 10ನೇ ವಚನದಲ್ಲಿ, ಧರ್ಮೋಪದೇಶಕಾಂಡ 28ನೇ 10ನೇ ವಚನದಲ್ಲಿ ಯೆಹೋವನ ಜನರನ್ನು ತಿಳಿದುಕೊಂಡು ನಿಮಗೆ ಭಯಪಡುವರು ಎಂಬುದಾಗಿ ಹೇಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಪ್ರಕಾರ 11ನೇ ವಚನದಲ್ಲಿ, ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತ ನಿಮಗೆ ಸಂತಾನ, ಪಶು, ವ್ಯವಸಾಯಗಳ ಸಮೃದ್ಧಿಯನ್ನು ಉಂಟು ಮಾಡುವನೆಂಬುದಾಗಿ ನೋಡ್ತೇವೆ. ಮಾತ್ರವಲ್ಲದೆ ಆತನು ನಮಗೆ ಏನಂದ್ರೆ, ನಾವು ಇರ್ತಕ್ಕಂಥ ದೇಶದಲ್ಲಿ ನಮಗೆ ನಮ್ಮ ಸಂತಾನವನ್ನು, ನಮ್ಮ ಪಶು ವ್ಯವಸಾಯಗಳನ್ನು, ಸಮೃದ್ಧಿಯನ್ನು, ನಮಗೆ ಬೇಕಾದಂಥ ಎಲ್ಲ ರೀತಿಯ ಸಮೃದ್ಧಿಯನ್ನು ಕೊಡ್ತಕ್ಕಂಥ ದೇವರಾಗಿದ್ದಾನೆ. ನಮ್ಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ಸಮೃದ್ಧಿಯನ್ನು ಉಂಟು ಮಾಡುವನು. ಆತನು ನಮಗೆ ಸಮೃದ್ಧಿಯನ್ನು ಕೊಡ್ತಕ್ಕಂಥ ದೇವರಾಗಿದ್ದಾನೆ. ಯೆಹೋವನು ಆಕಾಶದಲ್ಲಿರುವ ತನ್ನ ಜನರಿಂದ ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನೆಂಬುದಾಗಿ ನೋಡ್ತೇವೆ. ಅಂದರೆ ನಮ್ಮ ಕಾಲಕ್ಕೆ ಬೇಕಾದಂಥ ಮಳೆಯನ್ನು, ಬೆಳೆಯನ್ನು ಆತನು ಕೊಡ್ತಕ್ಕಂಥ ದೇವರಾಗಿದ್ದಾನೆ. ಯಾವ ಟೈಮ್ನಲ್ಲಿ ನಮಗೆ ಬೆಳೆ ಬೇಕು, ಯಾವ ಸಮಯದಲ್ಲಿ ತಮ್ಮ ಬೆಳೆಗಳು ಬೆಳಿಬೇಕು, ಅದನ್ನು ಬೇಕಾದಂಥ ಮಳೆಯನ್ನು ಕೊಟ್ಟು ಆತ ನಮಗೆ ಸಮೃದ್ಧಿಯನ್ನು ಕೊಡ್ತಾನೆ ಎಂಬುದಾಗಿ ನೋಡ್ತೇವೆ. ಯಾವಾಗಂದ್ರೆ ನಾವು ದೇವರಿಗೆ ಭಯಪಟ್ಟು ನಡೆದ ಸಮಯದಲ್ಲಿ, ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದ ಸಮಯದಲ್ಲಿ, ಆತನ ಮಾತಿಗೆ ಕಿವಿಗೊಟ್ಟು ನಡೆದ ಸಮಯದಲ್ಲಿ, ಆತನು ಹೇಳಿದ ಮಾರ್ಗದಲ್ಲಿ ನಡೆದ ಸಮಯದಲ್ಲಿ ಈ ರೀತಿ ಏನಂದ್ರೆ ದೇವರು ನಮಗೆ ಮಳೆಯನ್ನು ಕೊಡ್ತಾನೆ ಮತ್ತು ಎಲ್ಲ ರೀತಿಯ ಬೆಳೆಗಳನ್ನು ಕೊಟ್ಟು ನಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ, ಬೆಳೆಗೆ ಯಾವ ಮಳೆ ಬೇಕು, ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ನಮ್ಮ ಎಲ್ಲ ವ್ಯವಸಾಯಗಳಿಗೆ ಆತನು ಸಫಲ ಮಾಡಿ ನಮ್ಮ ಬೆಳೆಗಳು ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂತೆ ದೇವರು ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ. ಅಂದರೆ ಆತನ ಒಂದು ಕಂಡೀಷನ್ ಅಂದರೆ ನಾವು ದೇವರಿಗೆ ಭಯಪಟ್ಟು ನಡಿಬೇಕು, ಆತನ ಮಾತನ್ನು ಕಿವಿಗೊಟ್ಟು ನಡಿಬೇಕು, ಆತನ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆಮೇಲೆ ಮುಂದೆ ನೋಡೋಣ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ನೋಡ್ತೇವೆ. ನಾವು ಇತರರಿಗೆ ಸಾಲ ಕೊಡದೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಯಾವಾಗಂದ್ರೆ ನಾವು ದೇವರಿಗೆ ಭಯಪಟ್ಟು ನಡೆದ ಸಮಯದಲ್ಲಿ ನಾವು ಇತರ ಜನರಿಗೆ ಸಾಲವನ್ನು ಕೊಡ್ತೇವೆ ಹೊರತು ಅವರಿಂದ ನಾವು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ನೋಡ್ತೇವೆ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರಿ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲಿ ಲಕ್ಷ್ಯವಿಟ್ಟು ಅವುಗಳನ್ನು ಅನುಸರಿಸಿ ನಡೆದರೆ ಆತನು ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವೆನೆಂಬುದಾಗಿ ನೋಡ್ತೇವೆ. ಮಾತ್ರವಲ್ಲದೆ ನಾನು ನಿಮಗೆ ಬೋಧಿಸತಕ್ಕಂಥ, ನಾನು ನಿಮಗೆ ಹೇಳ್ತಕ್ಕಂಥ ವಾಕ್ಯಗಳನ್ನು, ಬೋಧಿಸುವ ಮಾತುಗಳನ್ನು ನೀವು ಅವುಗಳನ್ನು ಬಿಟ್ಟು ಎಡಬಲಕ್ಕೆ ಅಂದ್ರೆ ಕೆಲವೊಂದ್ಸಲ ನಾವೇನು ಮಾಡ್ತೇವೆ ಅಂದ್ರೆ ಕೆಲವೊಂದ್ಸಲ ಜಪ ಕೂಡ ಮಾಡ್ತೇವೆ ಮತ್ತು ಬೇರೆ ಬೇರೆ ದಾರಿಗಳನ್ನು ಕೂಡ ಹಿಡಿದು ಹೋಗ್ತೇವೆ. ಉದಾಹರಣೆಗೆ ನಮಗೆ ಏನಾದರೂ ಒಂದು ಕಾಯಿಲೆ ಆದ ಸಮಯದಲ್ಲಿ, ವಾಸವಾಗದಿದ್ದ ಸಮಯದಲ್ಲಿ ನಾವು ಇಲ್ಲಿ ಪ್ರಾರ್ಥನೆ ಕೂಡ ಮಾಡಿಸಿಕೊಳ್ತೇವೆ ಮತ್ತು ಹೋಗಿ ಬೇರೆ ಕಡೆ ಹೋಗಿ ಮಂತ್ರ ಕೂಡ ಮಾಡಿಸ್ಕೊಂಡು ಬರ್ತೇವೆ, ತಾಯತವನ್ನು ಕಟ್ಟಿಸಿಕೊಡ್ತೇವೆ, ಏನೇನೋ ಮಾಡ್ತಾರೆ ಜನರು. ಅದಕ್ಕೋಸ್ಕರ ಆ ರೀತಿ ಮಾಡಬೇಡ್ರಿ. ನೀವು ಬೋಧಿಸುವ ಮಾತುಗಳನ್ನು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ಬೇರೆ ದೇವರುಗಳನ್ನು ನೀವು ಅವಲಂಬಿಸಬಾರದು. ನಮ್ಮ ದೇವರಾದ ಯೆಹೋವನ ಒಬ್ಬನನ್ನೇ, ಯೇಸು ಕ್ರಿಸ್ತನನ್ನು ಒಬ್ಬನನ್ನೇ ನಾವು ಅವಲಂಬಿಸಬೇಕು.
ಆತನ ಮೇಲೆ ಡಿಪೆಂಡ್ ಆಗಿರಬೇಕು. ಆತನ ಮೇಲೆ ನಾವು ಇದ್ದ ಸಮಯದಲ್ಲಿ ಆತನ ಏನ್ ಮಾಡ್ತಂದ್ರೆ ಯೆಹೋವನ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲಿ ಲಕ್ಷ್ಯವಿಟ್ಟು ಕೇಳಬೇಕೆಂಬುದಾಗಿ ಹೇಳ್ತಾನೆ. ಕಿವಿಗೊಟ್ಟೆ ಎಂಬುದಾಗಿ ಹೇಳ್ತಾನೆ. ಮಾತ್ರವಲ್ಲದೆ ಲಕ್ಷ್ಯವಿಟ್ಟು, ಬಹಳ ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಬೇಕೆಂಬುದಾಗಿ ಹೇಳ್ತಾನೆ. ನಾವು ಲಕ್ಷ್ಯವಿಟ್ಟು ಆತನ ಮಾತುಗಳನ್ನು ನಾವು ಕೇಳಿಸಿಕೊಳ್ಳಬೇಕಾಗ್ತದೆ. ಸುಮ್ಮನೆ ನಾಮಕ್ಕೋಸ್ಕರ ಅಲ್ಲ, ನಾಮಕೆಗೋಸ್ಕರ ಅಲ್ಲ, ಲಕ್ಷ್ಯವಿಟ್ಟು ನಾವು ದೇವರ ವಾಕ್ಯಗಳನ್ನು ಅನುಸರಿಸಿ ನಡಿಬೇಕೆಂಬುದಾಗಿ ಹೇಳ್ತಾನೆ. ಯಾವಾಗ ನಾವು ದೇವರ ಮಾತುಗಳನ್ನು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ತೇವೋ ಅಂತ ಸಮಯದಲ್ಲಿ ಆತನೇನಂದ್ರೆ ಬೇರೆ ದೇವರ ಅನುಸರಿಸಿ ನಿಮ್ಮ ದೇವರ ಆಜ್ಞೆಗಳಲ್ಲಿ ಲಕ್ಷ್ಯವಿಟ್ಟು ಅವುಗಳನ್ನು ಅನುಸರಿಸಿ ನಡೆದರೆ ಆತನು ನಿಮ್ಮದನ್ನ ಇತರರಿಗೆ ಅಧ್ಯಯನ ಮಾಡದೆ ನಿಮಗೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡೋನು. ನಮಗೆ ಯಾವಾಗ ಆತನ ವಾಕ್ಯಗಳನ್ನು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ತೇವೋ, ಅವುಗಳನ್ನು ಅನುಸರಿಸಿ ನಡಿತೇವೆ. ನಾವು ಕೇವಲ ದೇವರ ವಾಕ್ಯವನ್ನು ಕೇಳುವವರಾಗಿರಬಾರದು. ದೇವರ ವಾಕ್ಯಗಳನ್ನು ಅವುಗಳಂತೆ ತಕ್ಕಂತೆ ನಡೆಯುವರಾಗಿರಬೇಕು. ಕೇವಲ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಬಿಟ್ಟು ಈ ಕಿವಿಯಿಂದ ಕೇಳಿಸಿಕೊಂಡು ಈ ಕಿವಿಯಿಂದ ಬಿಡೋದಲ್ಲ, ಅವುಗಳನ್ನು ಅನುಸರಿಸಿ ನಡಿಬೇಕು. ಯಾವಾಗ ಉದಾಹರಣೆಯಾಗಿ ಡಾಕ್ಟರ್ ನಮಗೆ ಕಾಯಿಲೆ ಆದ ಸಮಯದಲ್ಲಿ ಕೆಲವೊಂದು ರೀತಿಯ ಮೆಡಿಸಿನ್ಗಳನ್ನು ಕೊಡ್ತಾರೆ. ಮೆಡಿಸಿನ್ ಕೊಟ್ಟಂತ ಸಮಯದಲ್ಲಿ ನಾವು ಅವುಗಳನ್ನು ತಂದು ತಲೆ ಬುಡಗಟ್ಟುಕೊಂಡು ಮಲಗಿದ್ರೆ ನಮಗೆ ಸ್ವಸ್ಥವಾಗುವುದಿಲ್ಲ. ಯಾವಾಗ ನಾವು ಔಷಧವನ್ನು ಸೇವಿಸ್ತೇವೋ ಅಂತ ಸಮಯದಲ್ಲಿ ಅದು ನಮಗೆ ಸ್ವಸ್ಥವಾಗುತ್ತದೆ. ಅದೇ ಪ್ರಕಾರ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದಕ್ಕೆ ತಕ್ಕಂತೆ ನಡೆಯಬೇಕು. ಯಾವಾಗ ಅದಕ್ಕೆ ತಕ್ಕಂತೆ ನಡೀತೇವೋ ಅಂತ ಸಮಯದಲ್ಲಿ ದೇವರು ನಮಗೇನು ಮಾಡ್ತಾನೆ ಅಂದರೆ ಆತನು ಇತರರಿಗೆ ಅಧೀನ ಮಾಡದೆ ಎಲ್ಲರಿಗೆ ಶಿರಸ್ಸನ್ನಾಗಿಯೇ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ನಾವು ನೋಡ್ತಂದ್ರೆ ದೇವರ ವಾಕ್ಯವು ಅದು ಸಜೀವವಾಗಿರ್ತಕ್ಕಂಥದ್ದು. ದೇವರ ವಾಕ್ಯ ಅದು ಯಾವಾಗಲೂ ಸಜೀವವಾಗಿರ್ತಕ್ಕಂಥದ್ದು. ಅದು ನಾವು ನೋಡ್ತೇವೆ ಅಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದೇ ಪ್ರಕಾರ ದೇವರ ವಾಕ್ಯವು ಅದು ಸಜೀವವಾಗಿರ್ತಕ್ಕಂಥದ್ದು ಮತ್ತು ಕಾರ್ಯ ಸಾಧಕವಾದದ್ದೆಂಬುದಾಗಿ ಇಬ್ರಿಯರ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವು ಅದು ಸಜೀವವಾಗಿರ್ತಕ್ಕಂಥದ್ದು. ಅದರಲ್ಲಿ ಸಜೀವ ಅಂದ್ರೆ ಅದು ಅದರಲ್ಲಿ ದೇವರ ವಾಕ್ಯದಲ್ಲಿ ಜೀವವಾಗಿದೆ. ಅದೇನು ಮಾಡ್ತಂದ್ರೆ ಅದು ಕೇವಲ ಹೇಳಿ ಬಿಡ್ತಕ್ಕಂಥದ್ದಲ್ಲ. ದೇವರ ವಾಕ್ಯ ಹೇಳಿರ್ತಕ್ಕಂಥದ್ದು ಬಿಡ್ತಕ್ಕಂಥದ್ದಲ್ಲ, ಅದು ಕಾರ್ಯ ಸಾಧಕವಾದದ್ದು. ಅದು ಕಾರ್ಯವನ್ನು ಮಾಡಿ ತೋರಿಸ್ತಕ್ಕಂಥದ್ದಾಗಿದೆ. ಕೇವಲ ಹೇಳಿ ಬಿಡ್ತಕ್ಕಂಥದ್ದಲ್ಲ, ಅದು ಕಾರ್ಯ ಸಾಧಕವಾದದ್ದು ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದಕ್ಕೆ ಅಧೀನರಾಗಿ ನಡೆದ ಸಮಯದಲ್ಲಿ ಆತನು ನಮ್ಮನ್ನು ಇತರರಿಗೆ ಅಧೀನ ಮಾಡದೆ ನಮಗೆ ಎಲ್ಲರಿಗೆ ಶಿರಸ್ಸನ್ನಾಗಿಯೇ ಆತನು ನಮ್ಮನ್ನು ಯಾರಿಗೂ ಕೂಡ ಅಧೀನ ಮಾಡುವುದಿಲ್ಲ. ಮಾತ್ರವಲ್ಲದೆ ನಮಗೆ ಶಿರಸ್ಸನ್ನಾಗಿಯೇ ಆತನು ನೋಡ್ರಿ. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲಿ ಲಕ್ಷ್ಯವಿಟ್ಟು ಅವುಗಳನ್ನು ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮದನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಣರಾಗುವರೇ ಹೊರತು ಕೆಳಗಣರಾಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ನಾವು ಯಾವಾಗ ದೇವರ ವಾಕ್ಯಗಳನ್ನು ಲಕ್ಷ್ಯವಿಟ್ಟು ಕೇಳಿಸಿಕೊಂಡು ಅವುಗಳನ್ನು ಅನುಸರಿಸಿ ನಡೀತೀವೋ ಅಂತ ಸಮಯದಲ್ಲಿ ದೇವರು ನಮಗೆ ಇತರರಿಗೆ ಅಧೀನ ಮಾಡದೆ ಎಲ್ಲರಿಗೆ ಶಿರಸ್ಸನ್ನಾಗಿಯೇ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. ಎಲ್ಲರಿಗಿಂತ ನಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತಾನೆ. ಎಲ್ಲರಿಗಿಂತ ನಾವು ಮೇಲಿರ್ತೇವೆ. ನೋಡ್ರಿ, ನೀವು ಎಲ್ಲರಿಗಿಂತ ಮೇಲಣರಾಗುವರೇ ಹೊರತು ಕೆಳಗಣರಾಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ನಮ್ಮನ್ನು ದೇವರ ಮೇಲಕ್ಕೆ ಇಡ್ತಾನೆ ಹೊರತು ಆತನು ನಮಗೆ ಕೆಳಗೆ ಮಾಡುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಯಾವಾಗಂದ್ರೆ ದೇವರ ವಾಕ್ಯಗಳನ್ನು ನಾವು ಲಕ್ಷ್ಯವಿಟ್ಟು ಕೇಳಿಸಿಕೊಂಡ ಸಮಯದಲ್ಲಿ ದೇವರು ಆ ರೀತಿಯಲ್ಲಿ ನಮಗೆ ಆತನು ಆಶೀರ್ವಾದವನ್ನು ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀಬೇಕು. ದೇವರ ವಾಕ್ಯಕ್ಕೆ ತಕ್ಕಂತೆ ನಡೀಬೇಕು. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೀಬೇಕು. ಯಾವಾಗ ದೇವರ ವಾಕ್ಯಗಳನ್ನು ಅನುಸರಿಸಿ ನಡೀತೇವೋ, ದೇವರಿಗೆ ವಿಧೇಯರಾಗಿ ನಡೀತೇವೋ, ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳುತ್ತೇವೋ, ಆತನ ಆಜ್ಞೆಗಳನ್ನು ಅನುಸರಿಸಿ ನಡೀತೇವೋ, ಆತನ ಮಾತಿಗೆ ಕಿವಿಗೊಟ್ಟು ನಡೀತೇವೋ ಮತ್ತು ಯಾವಾಗ ಆತನು ಹೇಳಿದ ಮಾರ್ಗದಲ್ಲಿ ನಡೀತೇವೋ ಅಂತ ಸಮಯದಲ್ಲಿ ಮತ್ತು ಯಾವಾಗ ದೇವರ ವಾಕ್ಯವನ್ನು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ತೇವೋ ಅಂತ ಸಮಯದಲ್ಲಿ ದೇವರಿಗೆ ವಿಧೇಯರಾಗಿ ನಡೆದ ಸಮಯದಲ್ಲಿ ನಾವು ಯಾವಾಗ ದೇವರಿಗೆ ವಿಧೇಯರಾಗಿ ನಡೀತೇವೋ ಅಂತ ಸಮಯದಲ್ಲಿ ದೇವರು ನಮಗೆ ಆತನು ಆಶೀರ್ವಾದವನ್ನು ಕೊಡುವನಾಗಿದ್ದಾನೆ. ಯೆಶಾಯನ ಪ್ರವಾದನ ಗ್ರಂಥ
ಏಷಾಯನ ಪ್ರವಾದನವಂತ 1ನೇ ಅಧ್ಯಾಯ. ಏಷಾಯನ ಪ್ರವಾದನವಂತ 1ನೇ ಅಧ್ಯಾಯ. ಏಷಾಯನ ಪ್ರವಾದನವಂತ 1ನೇ ಅಧ್ಯಾಯ. ಅಲ್ಲಿ ನಾವು ನೋಡ್ತೇವೆ ಅಂದರೆ 19ನೇ ವಚನದಲ್ಲಿ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತೆಯ ಬಾಯಿಗೆ ತುತ್ತಾಗುವಿರಿ, ಈ ಮಾತು ಯೆಹೋವನೇ ನುಡಿದದ್ದೆಂಬುದಾಗಿ. ನೀವು ಒಪ್ಪಿ ವಿಧೇಯರಾದರೆ, ನಾವು ಯಾವಾಗ ದೇವರಿಗೆ ಒಪ್ಪಿ ವಿಧೇಯರಾಗುತ್ತೇವೋ ಅಂತ ಸಮಯದಲ್ಲಿ ದೇಶದ ಮೇಲನ್ನು ಅನುಭವಿಸಿರಿ. ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಕ್ಕಂಥನಾಗಿದ್ದಾನೆ, ನಮಗೆ ಮೇಲನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗಿರಿ. ನಾವು ಅಕಸ್ಮಾತ್ತಾಗಿ ದೇವರ ಒಪ್ಪದೆ ತಿರುಗಿ ಬಿದ್ದರೆ ನಾವು ನಾಶವಾಗುತ್ತೇವೆ ಎಂಬುದಾಗಿ ಹೇಳ್ತೇವೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯಕ್ಕೆ ಒಪ್ಪಿ ವಿಧೇಯರಾಗಿ ನಡಿಬೇಕು. ಅಂತ ಸಮಯದಲ್ಲಿ ದೇವರು ನಮಗೆ ಶುಭವನ್ನು ಕೊಡ್ತಕ್ಕಂಥ ದೇವರಾಗಿದ್ದಾರೆ. ದಿನಾಲು ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದಿನಾಲು ದೇವರ ವಾಕ್ಯವನ್ನು ಧ್ಯಾನಿಸ್ತಕ್ಕಂಥದ್ದು ಮತ್ತು ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಾವು ದಿನಾಲು ಮಾಡಬೇಕಂತ ಸಮಯದಲ್ಲಿ ದೇವರು ನಮಗೆ ಯಾವಾಗ ನಾವು ಹೆಚ್ಚು ಪ್ರಾರ್ಥನೆ ಮಾಡ್ತೇವೆ, ಹೆಚ್ಚು ದೇವರ ವಾಕ್ಯವನ್ನು ಧ್ಯಾನಿಸ್ತೇವೋ ಅಂತ ಸಮಯದಲ್ಲಿ ದೇವರು ನಮಗೆ ಹೆಚ್ಚಿನ ಆಶೀರ್ವಾದವನ್ನು ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರಕೋದು, ಹುಡುಕಿರಿ ನಿಮಗೆ ಸಿಕ್ಕೋದು, ತಟ್ಟಿರಿ ನಿಮಗೆ ತೆರೆಯೋದು ಎಂಬುದಾಗಿ ಹೇಳ್ತೇನೆ. ಅಂದ್ರೆ ನಾವು ದೇವರ ವಾಕ್ಯಕ್ಕೆ ಬೇಡಿಕೊಳ್ಳಬೇಕು. ಅಂತ ಸಮಯದಲ್ಲಿ ದೇವರು ನಮಗೆ ಆತನ ಆಶೀರ್ವಾದವನ್ನು ಕೊಡುವನಾಗಿದ್ದಾನೆ. ದೇವರ ವಾಕ್ಯಕ್ಕೆ ನಾವು ಬೇಡಿಕೊಂಡು ನಾವು ಯಾವಾಗ ದೇವರಿಗೆ ಪ್ರಾರ್ಥನೆ ಮೂಲಕ, ಮಳ್ಳಕಾಲೂರಿ ಪಶ್ಚಾತ್ತಾಪದ ಮೂಲಕ, ಕಣ್ಣೀರಿನ ಮೂಲಕ ನಾವು ಬೇಡಿಕೊಳ್ತೇವೋ ಅಂತ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಕ ಸೌದನ್ನು ಕೊಡುವನಾಗಿದ್ದಾನೆ. ಬೇಸರಗೊಳ್ಳದೆ, ಎಡಬಿಡದೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ತಾನೆ. ನಾವು ಯಾವಾಗಲೂ ಕೂಡ ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯದಲ್ಲಿ ಬೇಸರಗೊಳ್ಳಬಾರದು ಮತ್ತು ಕೇವಲ ನಾಮಕೆ ವ್ಯವಸ್ಥೆ ಮಾಡಬೇಕೆಂಬುದಾಗಿ ಮಾಡಬಾರ್ದು. ಬೇಸರಗೊಳ್ಳದೆ, ಎಡಬಿಡದೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ತೇವೆ. ನಾವು ಯಾವಾಗ ಬೇಸರಗೊಳ್ಳದೆ, ಎಡಬಿಡದೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತೇವೋ ಅಂತ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ಆತನು ತಕ್ಕ ಸತ್ವವನ್ನು ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಾವು ದಿನಾಲೂ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸ್ತಕ್ಕಂಥದ್ದು, ಬೆಳಗ್ಗೆ ಎದ್ದು ಕೂಡ ಪ್ರಾರ್ಥನೆ ಮಾಡಬೇಕು ಮತ್ತು ಸಾಯಂಕಾಲ ಮಲಗತಕ್ಕ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ತಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಒಂದು ಉದಾಹರಣೆಯನ್ನು ನೀವು ಕೇಳಿಸಿಕೊಂಡಿರ್ಬೋದು, ನಾನು ಕೂಡ ಹೇಳ್ಬೋದು. ಮತ್ತೊಂದು ಆವರ್ತ ತಮಗೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ST ಸಾಂಗ್ಲಿಯಾನ್ ಎಂಬತಕ್ಕಂಥವ್ರು, ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು SP ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಅದೇ ಪ್ರಕಾರ ನಾವು ಬೆಂಗಳೂರಿನಲ್ಲಿ 2002ನೇ ಇಸ್ವಿಯಲ್ಲಿ ಒಂದು ಮೀಟಿಂಗ್ನಲ್ಲಿ ಹೋದ ಸಮಯದಲ್ಲಿ ಅವರು ಗೆಸ್ಟ್ ಸ್ಪೀಕರ್ ಆಗಿ ಬಂದ ಸಮಯದಲ್ಲಿ ಅವ್ರು ಹೇಳಿದ್ರೇನೆಂದರೆ, ಅವರು ಆವಾಗ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದರು. ಇಡೀ ಬೆಂಗಳೂರಿನ ಪೊಲೀಸ್ ಕಮಿಷನರ್, ಇಡೀ ಬೆಂಗಳೂರು ಸಿಟಿಯಲ್ಲಿ ಸುಮಾರು ಇರ್ತಕ್ಕಂಥ 60-70 ಲಕ್ಷ ಜನರ ಒಂದು ಓಣಿ ಅವರ ಮೇಲೆ ಇರ್ತಕ್ಕಂಥದ್ದು. ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅವರು ಏನಂತ ಹೇಳಿದ್ರಂದ್ರೆ, ನಾನು ಬೆಳಗ್ಗೆ ಎದ್ದುಕೊಳ್ಳೆ ಪ್ರಾರ್ಥನೆ ಮಾಡ್ತೇನೆ, ನಾನು ನನ್ನ ಹೆಂಡತಿ ಮಕ್ಕಳು ಬೆಳಗ್ಗೆ ಎದ್ದುಕೊಳ್ಳೆ ನಾವು ಪ್ರಾರ್ಥನೆ, ನಾನು ಮೊಳಕಾಲಿನ ಮೇಲೆ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಅಂದರೆ ಸಾಯಂಕಾಲ ನಾನು ಮನೆಗೆ ಬರಬೇಕಾದ್ರೆ 12 ಆಗ್ತದೆ, 1 ಆಗ್ತದೆ. ಮತ್ತು ಮನೆಗೆ ಬಂದು ಕೂಡಲೇ ಕೂಡ ನಾನು ಮೊಳಕಾಲಿನ ಮೇಲೆ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳ್ತೇನೆ. ಅದೇ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅವರೊಬ್ಬ ಫೇಮಸ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಆಫೀಸರ್ ಆಗಿದ್ದಾರೆ. ಅವರ ಹೆಸರು ಏನಂದರೆ, ಅನೇಕ ಜನರು ಮುಖ್ಯಮಂತ್ರಿಗಳಾದರೂ, ಏನೇನೋ ಪ್ರಧಾನಮಂತ್ರಿಗಳಾದ್ರು, ಏನೇನೋ ಆದರೂ ಅನೇಕ ಜನರು. ಆದರೆ ಸಾಂಗ್ಲಿಯಾನ್ ಅಂತಕ್ಕಂಥವ್ರು ಒಬ್ಬ ಫೇಮಸ್ ವ್ಯಕ್ತಿ ಆಗಬೇಕಾದ್ರೆ ಅವ್ರು ಹೇಳಿದ್ರೆ, ಆತನ ದಿನಾನು ಪ್ರಾರ್ಥನೆ ಅಂತಕ್ಕಂಥದ್ದು ನನ್ನನ್ನು ಉನ್ನತ ಸ್ಥಿತಿಗೆ ತರ್ತಾರೆ ಎಂಬುದಾಗಿ ಹೇಳ್ತಾನೆ. ಅದೇ ಪ್ರಕಾರ ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ನಾವು ಯಾವಾಗ ದೇವರಿಗೆ ಪ್ರಾರ್ಥನೆ ಮಾಡ್ತೇವೋ ಅಂಥ ಸಮಯದಲ್ಲಿ ದೇವರು ನಮಗೆ ಆಶೀರ್ವಾದವನ್ನು ಕೊಡುವನಾಗಿದ್ದಾನೆ. ನಾವು ಯಾವಾಗ ದೇವರಿಗೆ ಪ್ರಾರ್ಥನೆ ಮಾಡ್ತೇವೋ ಅಂಥ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ಆತನ ಸದತನ್ನು ಕೊಡುವನಾಗಿದ್ದಾನೆ. ಕೇವಲ 1 ದಿವಸ, 2 ದಿವಸ, 3 ದಿವಸ ಪ್ರಾರ್ಥನೆ ಮಾಡ್ತಕ್ಕಂಥಲ್ಲ, ನಾವು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ಕೂಡ ಸತ್ಯವೇದವನ್ನು ಧ್ಯಾನಿಸಬೇಕು. ಯಾವಾಗಲೂ ಕೂಡ ದೇವರ ಭಯಭಕ್ತಿಯಲ್ಲಿ ಮಾಡಬೇಕು. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟು ಆತನ ನನಗೆ ಸದತನ್ನು ದಯಪಾಲಿಸಿ ಎಂಬುದಾಗಿ ನೋಡ್ತೇವೆ. ಅದೇ ಪ್ರಕಾರ ದಾನಿಯೇಲನು ಕೂಡ ದಿನಕ್ಕೆ 3 ಆವರ್ತಿ ಆತನ ಪ್ರಾರ್ಥನೆ ಮಾಡ್ತಿದ್ದಾನೆ ಎಂಬುದಾಗಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಂಥ ಸಮಯದಲ್ಲಿ ಆತನಿಗೆ ಕಷ್ಟಗಳು ಬಂದವು. ಆತನು ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯದಲ್ಲಿ ಆತನ ಕಷ್ಟಗಳು ಬಂದವು. ಆತನ ಮೇಲೆ ಅಲ್ಲಸಲ್ಲದ ಒಂದು ತಪ್ಪುಗಳನ್ನು ಹೊರಿಸಿ ಆತನನ್ನು ಸಿಂಹದ ಗವಿಯಲ್ಲಿ ಹಾಕಿದರು. ಅಂಥ ಸಮಯದಲ್ಲಿ ಸಿಂಹಗಳು ಆತನಿಗೆ ಮುಟ್ಟಲಿಲ್ಲ. ಯಾಕಂದ್ರೆ ಆತನು ದಿನಾಲೂ ದೇವರಿಗೆ ಆತನಿಗೆ ಪ್ರಾರ್ಥನೆ ಮಾಡ್ತಿದ್ದನೆಂಬುದಾಗಿ ನೋಡ್ತೇವೆ. ದಾನಿಯೇಲನ ಪ್ರವಾದನವಂತ 6ನೇ ಅಧ್ಯಾಯ, ದಾನಿಯೇಲನ ಪ್ರವಾದನವಂತ 6ನೇ ಅಧ್ಯಾಯ, ದಾನಿಯೇಲನ ಪ್ರವಾದನವಂತ 6ನೇ ಅಧ್ಯಾಯ
10ನೇ ವಚನ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ, ದಾನಿಯೇಲನ ಪ್ರವಾದನಂತ 6ನೇ ಅಧ್ಯಾಯ 10ನೇ ವಚನ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಳಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿರೆಂಬುದಾಗಿ. ಯಥಾ ಪ್ರಕಾರ ಆತನ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದನು. ದಾನಿಯೇಲನು ಕೂಡ ಆತನಿಗೆ ಸಾಧಾರಣ ವ್ಯಕ್ತಿಯಾಗಿರಲಿಲ್ಲ. ನಾವು ನೋಡ್ತಿದ್ದ ದಾನಿಯೇಲನ ಪ್ರವಾದನಂತ 6ನೇ ಅಧ್ಯಾಯ 1-2ನೇ ವಚನ ಓದಿಕೊಳ್ಳೋಣ. ದಾರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಆ ದಾನಿಯೇಲನು ಪರಮ ಬುದ್ಧಿದ್ದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಂತಲೂ ದೇಶಾಧಿಪತಿಗಳಂತಲೂ ಅಧಿಕ ಸಮರ್ಥ ನೆನೆಸಿಕೊಂಡಿದ್ದನೆಂಬುದಾಗಿ ನೋಡ್ತೇವೆ. ನೋಡ್ರಿ, ಆತನು ಸುಮಾರು 120 ದೇಶಗಳ ಮೇಲೆ ಲೆಕ್ಕ ತೆಗೆದುಕೊಳ್ಳುವ 3 ಅಧಿಕಾರಿಗಳಲ್ಲಿ ಆತನು ಒಬ್ಬ ಅಧಿಕಾರಿಯಾಗಿದ್ದನು. ಅಂತ ಒಂದು ಮಹತ್ವದ ಸ್ಥಾನದಲ್ಲಿರ್ತಕ್ಕಂಥವನು, ಅಂತ ಒಂದು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವನು, ಅಂತ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾಗಿ ಕೂಡ ಆತನೇನಂದ್ರೆ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಲಿಲ್ಲ. ಆತನು ಬಹಳ ಪರಮ ಬುದ್ಧಿ ಆತನಲ್ಲಿತ್ತು. ಆತನು ಒಳ್ಳೆ ಜ್ಞಾನವಂತನಾಗಿದ್ದನು. ಅದಕ್ಕೋಸ್ಕರ ಯಾವಾಗ ಮತ್ತು ರಾಜನು ಕೂಡ ದಾರ್ಯಾವೇಶನು ಕೂಡ ಈ ದಾನಿಯೇಲನಿಗೆ ಬಹಳ ಇಷ್ಟಪಡುತ್ತಿದ್ದನು. ಅದಕ್ಕೋಸ್ಕರ ಆತನು ಏನು ಮಾಡಿದ್ದಂದ್ರೆ ಆತನ ಮೇಲೆ ಯಾವಾಗ ನಾವು ದೇವರ ಭಯಭಕ್ತಿಯಲ್ಲಿ ನಡೆದ ಸಮಯದಲ್ಲಿ ಕೆಲವು ರೀತಿಯ ಕಷ್ಟಗಳು, ತೊಂದರೆಗಳು, ಇಕ್ಕಟ್ಟುಗಳು ನಮಗೆ ಬರೋದುಂಟು. ನಾವು ಯಾವಾಗ ದೇವರ ಭಯಭಕ್ತಿಯಲ್ಲಿ ನಡೆದ ಸಮಯದಲ್ಲಿ ಕೆಲವು ರೀತಿಯ ಶೋಧನೆಗಳು ಬರ್ತವೆ, ಕೆಲವು ರೀತಿಯ ಕಷ್ಟಗಳು ಬರ್ತವೆ, ಕೆಲವು ರೀತಿಯ ತೊಂದರೆಗಳು ಬರ್ತವೆ. ಅದೇ ಪ್ರಕಾರ ಆತನು ಕೂಡ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದಾಗ ಕೂಡ ಆತನ ಮೇಲೆ ಅಲ್ಲಸಲ್ಲದ ತಪ್ಪುಗಳನ್ನು ಹೊರಿಸಿ ಆತನ ಮೇಲೆ ಏನಂದ್ರೆ ಆತನನ್ನು ಸಿಂಹದ ಗವಿಗಳಲ್ಲಿ ಹಾಕಿಸಿದರೆಂಬುದಾಗಿ ನೋಡ್ತೇವೆ. ಯಾವಾಗ ಆತನನ್ನು ಸಿಂಹಗಳ ಗವಿಯಲ್ಲಿ ಹಾಕಿಸಿದ ಸಮಯದಲ್ಲಿ ದಾರ್ಯಾವೇಶನಿಗೆ ಆತನಿಗೆ ನಾವು ನೋಡ್ತೇವೆ ಅಂದ್ರೆ ದಾನಿಯೇಲನ ಪ್ರವಾದನಂತ 6ನೇ ಅಧ್ಯಾಯ, ದಾನಿಯೇಲನ ಪ್ರವಾದನಂತ 6ನೇ ಅಧ್ಯಾಯ 17ರಿಂದ ಕೆಲವು ವಚನ ಓದಿಕೊಳ್ಳೋಣ. ಹದಿನಾರನೇ ವಚನದಿಂದ ದಾನಿಯೇಲನ ಪ್ರವಾದನಂತ 6ನೇ ಅಧ್ಯಾಯ 16ನೇ ವಚನದಿಂದಲ. ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಬದಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಿಸಿದನು. ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯನ್ನು ಮುಚ್ಚಿದರು. ದಾನಿಯೇಲನ ಗತಿಯು ಬೇರೆಯಾಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ತನ್ನ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೊಹರು ಮಾಡಿದನು. ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದವಾದಿಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ನೋಡ್ರಿ, ಯಾವಾಗ ದಾನಿಯೇಲನ ಮೇಲೆ ದಾರ್ಯಾವೇಶ ರಾಜನಿಗೆ ಬಹಳ ಒಂದು ಆತನ ಪ್ರೀತಿ ಮಾಡಿದನು, ಆತನ ಮೇಲೆ ಬಹಳ ನಂಬಿಕೆ ಇತ್ತು, ಈತನು ಒಳ್ಳೆ ಮನುಷ್ಯನಾಗಿದ್ದಾನೆ ಎಂಬುದಾಗಿ. ಅದಕ್ಕೋಸ್ಕರ ಯಾವಾಗ ಆತನನ್ನು ಒಯ್ದು ಸಿಂಹಗಳ ಗವಿಯಲ್ಲಿ ಹಾಕಿದರೋ ಅಂತ ಸಮಯದಲ್ಲಿ ದಾರ್ಯಾವೇಶನು ಮನೆಗೆ ಹೋದನು. ಆತನನ್ನು ಏನು ಮಾಡಿದನೆಂದ್ರೆ 18ನೇ ವಚನದಲ್ಲಿ ರಾಜನ ಅರಮನೆಗೆ ಹೋಗಿ ವಿನೋದವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ಅವನಿಗೆ ನಿದ್ರೆ ಕೂಡ ಬರಲಿಲ್ಲ ಎಂಬುದಾಗಿ ನೋಡ್ತೇವೆ. ನಿದ್ರೆ ತಪ್ಪಿತು. ಮಾರನೆಯ ಬೆಳಗ್ಗೆ ರಾಜನು ಉದಯದಲ್ಲಿ ಎದ್ದು ಸಿಂಹಗಳ ಬಳಿಗೆ ತ್ವರೆಯಾಗಿ ಹೋದನು. ಆತನು ರಾತ್ರಿಯಲ್ಲಿ ಊಟ ಮಾಡಲಿಲ್ಲ. ಆತನಿಗೆ ವಿನೋದ ಬಂತು. ವಿನೋದ ಬಂದಾಗಿ ಕೂಡ ಆತನು ಏನು ಮಾಡಿದನೆಂದ್ರೆ ಆತನಿಗೆ ನಿದ್ರೆ ತಪ್ಪಿತು, ನಿದ್ದೆ ಮಾಡಲಿಲ್ಲ, ಊಟ ಮಾಡಲಿಲ್ಲ, ಆತನ ಏನೋ ಮಾಡಲಿಲ್ಲ. ಅದೇ ಪ್ರಕಾರ ಆತನ ಏನು ಮಾಡ್ತಾನೆ ಅಂದ್ರೆ ದಾರ್ಯಾವೇಶನು ಬೆಳಗ್ಗೆ ಎದ್ದು ಕೂಡ ನೋಡ್ತಿದ್ರೆ ನಿದ್ರೆ ತಪ್ಪಿತು. ಉಪವಾಸವಾಗಿ ಬೆಳಗ್ಗೆ ನಿದ್ರೆ ತಪ್ಪಿತು. ಮಾರನೆಯ ಬೆಳಗ್ಗೆ ರಾಜನು ಉದಯದಲ್ಲಿ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಬದಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೇ, ಚಿರಂಜೀವಿಯಾಗಿರು. ನನ್ನ ದೇವರು ನನಗೆ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಯನ್ನು ಬಂಧಿಸಿದನೆಂಬುದಾಗಿ ನೋಡ್ತೇವೆ. ಸಿಂಹಗಳ ಬಾಯಿಯನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಎಂಬುದಾಗಿ ನೋಡ್ತೇವೆ. ಅದೇ ಪ್ರಕಾರ ದಾರ್ಯಾವೇಶನು ಬಂದು ಕೇಳಿದ ಸಮಯದಲ್ಲಿ ದಾನಿಯೇಲನು ಹೇಳಿದ, ದೇವರೇ, ಅರಸನಾದ ಚಿರಂಜೀವಿಯಾಗಿರು, ನನಗೆ ಯಾವ ರೀತಿಯಾಗಿಲ್ಲ, ಸಿಂಹಗಳು ಕೂಡ ನನ್ನ ಮುಟ್ಟಲಿಲ್ಲ, ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಅರಸೇ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ
ಆ ಸಿಂಹಗಳ ಬಾಯಿಂದ ನನ್ನನ್ನು ಬಂಧಿಸಿದೆ ಎಂಬುದಾಗಿ ನೋಡ್ತೇವೆ. ಅದೇ ಪ್ರಕಾರ ನಾವು ನೋಡ್ತೇವೆ ಅಂದ್ರೆ 25ನೇ ವಚನದಿಂದ ನಾವು ನೋಡ್ತೇವೆ ಅಂದ್ರೆ ದಾನಿಯೇಲನ ಪ್ರವಾದನಂತ 6ನೇ 25ನೇ ವಚನದಿಂದ 28ನೇ ವಚನದವರೆಗೆ, ಆಗ ರಾಜನಾದ ದಾರ್ಯಾವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನ ಕುಲ ಭಾಷೆಗಳವರಿಗೆ ಈ ಪರಿಶುದ್ಧ ಪತ್ರವನ್ನು ಬರೆಯಿಸಿದನು. ನಿಮ್ಮ ಸುಖವು ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯನ್ನು ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೊಳಿಯದು. ಆತನ ಆಳ್ಕೆಯು ಶಾಶ್ವತವಾಗಿರೋದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳನ್ನು ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನು ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಈ ದಾನಿಯೇಲನು ದಾರ್ಯಾವೇಶನ ಆಳ್ವಿಕೆಯಲ್ಲಿಯೂ ಪಾರ್ಶ್ವನಾದ ಕುರೇಶನ ಆಳ್ವಿಕೆಯಲ್ಲಿಯೂ ಘನವಂತನಾಗಿ ಬೆಳೆದನು. ಅಂತ ಸಮಯದಲ್ಲಿ ರಾಜನೇನದ ಒಂದು ಆಜ್ಞೆ ಹೊಡಿಸಿಬಿಟ್ಟೆ ನೋಡಂದ್ರೆ, ಆದ್ರೆ ಏನಂತ ಆಜ್ಞೆ ಬಳಸನಂದ್ರೆ, ದಾನಿಯೇಲನ ಪ್ರವಾದನಂತ 6ನೇ 26ನೇ ವಚನದಲ್ಲಿ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ತಾವೆಲ್ಲರೂ ನಾನು ಆಳ್ತಕ್ಕಂಥ ಎಲ್ಲ ರಾಜರು ಸುಮಾರು 120 ದೇಶಗಳು ಅವರೆಲ್ಲರೂ ಕೂಡ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸ್ತೇನೆ. ಆತನೇ ಜೀವಸ್ವರೂಪನಾದ ಸನಾತನ ದೇವರು. ಆತನು ಜೀವತನದ ಸನಾತನ ದೇವರು, ಯಾವಾಗಲೂ ಸದಾಕಾಲ ಇರ್ತಕ್ಕಂಥ ದೇವರು, ಜೀವಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಉಳಿಯದು. ಆತನ ಆಳ್ಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಾತುಗಳನ್ನು ನಡೆಸುವವನು ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆ ರೀತಿಯಲ್ಲಿ ಅಂದರೆ ಒಂದು ಆಜ್ಞೆ ನೋಡಿಸಿಬಿಟ್ಟು, ಆ ರೀತಿಯಲ್ಲಿ ಅಂದರೆ ದಾನಿಯೇಲನು ದೇವರಲ್ಲಿ ದಿನ ದಾನಿಯೇಲನು ದೇವರಿಗೆ ಆ ರೀತಿ ಮಾಡಬೇಕೆಂಬುದಾಗಿ ಹೇಳ್ತಾರೆ. ಅಂದರೆ ನಾವು ನೋಡ್ತೇವೆ ಅಂದರೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಂದ್ರೆ, ನಾವು ಯಾವಾಗ ಪ್ರಾರ್ಥನೆ ಮಾಡ್ತೇವೆ ಅಂಥ ಸಮಯದಲ್ಲಿ, ನಮಗೆ ಇಕ್ಕಟ್ಟುಗಳು ಬಂದ ಸಮಯದಲ್ಲಿ, ಕಷ್ಟಗಳು ಬಂದ ಸಮಯದಲ್ಲಿ ದೇವರು ಅವುಗಳಿಂದ ನಮ್ಮನ್ನು ಪಾರು ಮಾಡತಕ್ಕಂಥ ದೇವರಾಗಿದ್ದಾನೆ. ಯಾವ ರೀತಿಯಲ್ಲಿ ನಾವು ನೋಡ್ತೇವೆ ಅಂದರೆ, ದಾನಿಯೇಲನು ಕೂಡ ಆತನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದನು. ಆತನಿಗೆ ಕಷ್ಟಗಳು ಬಂದವು, ಇಕ್ಕಟ್ಟುಗಳು ಬಂದವು. ಅಂಥ ಸಮಯದಲ್ಲಿ ಆತನ ಸಿಂಹಗಳ ಬಾಯಿನ ಸಮಯದಲ್ಲಿ ಸಿಂಹಗಳು ಎಂಬುದಾಗಿ ಬರೆದಿದೆ. ಒಂದಲ್ಲ ಎರಡಲ್ಲ, ಸಿಂಹಗಳು ಕೂಡ ಆತನಿಗೆ ಮುಟ್ಟಲಿಲ್ಲ ಎಂಬುದಾಗಿ ನೋಡ್ತೇವೆ. ಹೌದು, ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಾವೆಲ್ಲರೂ ಕೂಡ ಇವತ್ತಿನ ದಿವಸದಲ್ಲಿ ದಿನಾಲು ದೇವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ಮಕ್ಕಳಾಗಿ ಜೀವಿಸಬೇಕು. ದಿನಾಲು ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಬೆಳಗ್ಗೆ ಎದ್ದು ಕೂಡ ಪ್ರಾರ್ಥನೆ ಮಾಡಬೇಕು. ಸಾಯಂಕಾಲ ಮಲಗತಕ್ಕಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ದೇವರಿಗೆ ಭಯಭಕ್ತಿಯಿಂದ ನಡೆಸಬೇಕು. ಅಂಥ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಕ ಸೌತನ್ನು ಕೊಡುತ್ತಿದ್ದಾನೆ. ದೇವರ ವಾಕ್ಯವನ್ನು ಆಶ್ರಯಿಸಿ ಕಾಪಾಡಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ ಸ್ವಾಮಿ, ಇವತ್ತಿನ ದಿವಸದಲ್ಲಿ ಇದುವರೆಗೆ ನೀನು ಒಂದು ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ ಸ್ವಾಮಿ. ಕೇವಲ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುವವರಾಗಿರೋದು, ವಾಕ್ಯದ ಪ್ರಕಾರ ನಡೆಯುವವರಾಗಿದ್ದು, ಅದರಿಂದ 100ರಷ್ಟು 70ರಷ್ಟು 80ರಷ್ಟು ಫಲವನ್ನು ಕೊಟ್ಟು ಫಲದ ಮುಖಾಂತರ ನೀವು ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ಸ್ವಾಮಿ, ಆಮೇಲೆ. ಈಗ ನಾವೆಲ್ಲರೂ ಹಾಗೆ ಕೂತುಕೊಂಡಿರುವಾಗ ಕೀರ್ತನೆಗಳಲ್ಲಿ 10ನೇ ಕೀರ್ತನೆಯನ್ನು ಹಾಡಿಕೊಳ್ಳೋಣ. 10ನೇ ಕೀರ್ತನೆ, ತಂದೆಯ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು ಎಂಬತಕ್ಕಂಥ 10ನೇ ಕೀರ್ತನೆಯನ್ನು ನಾವೆಲ್ಲರೂ ಹಾಡಿಕೊಳ್ಳೋಣ. 10ನೇ ಕೀರ್ತನೆ, ತಂದೆಯ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನೆಂಬ. ತಂದೆಯ ಬೇಡುವೆನು, ತಂದೆಯ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು. ಎಂದು ಮುಂದು ಎಂದು ಬಂದು ಕಂದನಾದರಿಸೈ. ಎಂದು ಮುಂದು ಎಂದು ಬಂದು ಕಂದನಾದರಿಸೈ. ಧರಣಿಯ ಪಯಣದೋಳು, ಧರಣಿಯ ಪಯಣದೋಳು ನಡೆಸು ಪರಲೋಕ ಮಾರ್ಗದೋಳು. ಕರದೇಂ ಬರದೇಂ ವರದೇಂ ಸ್ಥಿರದೇಂ ಹರಿಸಯ್ಯ ದಾಸನನ್ನು. ಕರದೇಂ ಬರದೇಂ ವರದೇಂ ಸ್ಥಿರದೇಂ ಹರಿಸಯ್ಯ ದಾಸನನ್ನು. ತಂದೆಯ ಬೇಡುವೆನು
ಭಕ್ತಿಯಿಂದ ಕೊಂಡಾಡುವೆನು ಎಂದು ಮುಂದು ಎಂದು ಬಂದು ಕಂದನನಾದರಿಸೈ ಎಷ್ಟೆಂದು ಸಹಿಸುವೆನು ಎಷ್ಟೆಂದು ಸಹಿಸುವೆನು ಏನೇ ಕಷ್ಟ ವೇದನೆಗಳನ್ನು ಕಾಷ್ಟವ ನಾಷ್ಟವ ಭ್ರಷ್ಟವ ರೇಷ್ಟವ ಇಷ್ಟಾದಿ ನೇಗಿಸಯ್ಯ ಕಾಷ್ಟವ ನಾಷ್ಟವ ಭ್ರಷ್ಟವ ರೇಷ್ಟವ ಇಷ್ಟಾದಿ ನೇಗಿಸಯ್ಯ ತಂದೆಯ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು ಎಂದು ಮುಂದು ಎಂದು ಬಂದು ಕಂದನನಾದರಿಸೈ ಜಾಡಿಸು ಪಾಪವನು ಜಾಡಿಸು ಪಾಪವನು ಹೋಗಲಾಡಿಸು ಶಾಪವನು ಆಡುತ್ತಾ ಪಾಡುತ್ತಾ ನೋಡುತ್ತಾ ಬೇಡುತ್ತಾ ಮಾಡುವೆ ಸ್ತೋತ್ರವನು ಆಡುತ್ತಾ ಪಾಡುತ್ತಾ ನೋಡುತ್ತಾ ಬೇಡುತ್ತಾ ಮಾಡುವೆ ಸ್ತೋತ್ರವನು ತಂದೆಯ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು ಎಂದು ಮುಂದು ಎಂದು ಬಂದು ಕಂದನನಾದರಿಸೈ ಪರಮೇಶನೆ ಪೋಷಿಸು ಪರಮೇಶನೆ ಪೋಷಿಸು ಎನ್ನ ಪರಿಭವವನ್ನು ಶೋಷಿಸು ಸ್ಮರಿಸುತ್ತ ರಸುತ್ತ ವರೆಸುತ್ತ ಚರಿಸುತ್ತ ಹರುಷಾದಿಂ ಸ್ಮರುವೆನು ಸ್ಮರಿಸುತ್ತ ರಸುತ್ತ ವರೆಸುತ್ತ ಚರಿಸುತ್ತ ಹರುಷಾದಿಂ ಸಾರುವೆನು ತಂದೆಯ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು ಎಂದು ಮುಂದು ಎಂದು ಬಂದು ಕಂದನನಾದರಿಸೈ ದೇನನ್ನು ಬೆನ್ನಾವಂ ದೇನನ್ನು ಬೆನ್ನಾವಂ ಕೇಳು ನೀನೆನ್ನ ವಂದನೆಯಂ ಜ್ಞಾನವ ಧ್ಯಾನವ ದಾನವ ಮಾನವ ಸಾನಂದ ದಿಂಪಾಲಿಸೈ ಜ್ಞಾನವ ಧ್ಯಾನವ ದಾನವ ಮಾನವ ಸಾನಂದ ದಿಂಪಾಲಿಸೈ ತಂದೆಯ ಬೇಡುವೆನು ತಂದೆಯ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು ಎಂದು ಮುಂದು ಎಂದು ಬಂದು ಕಂದನನಾದರಿಸೈ. ಸಬ್ಕಟಿಗೆ ತಿಳಿಸ್ತಕ್ಕಂಥ ಕೆಲವು ಪ್ರಕಟಣೆಗಳು. ಈಗಾಗಲೇ ನಾವು ಪ್ರತಿ ಭಾನುವಾರ ಆನ್ಲೈನ್ನಲ್ಲಿ ಒಂದು ಪ್ರಾರ್ಥನಾ ಕೂಟಗಳು ನಡೆಸ್ತೇವೆ. ಯಾಕಂದರೆ ಕೊರೋನಾ ಕೋವಿಡ್-19 ನಮಗೆ ಚರ್ಚ್ನಲ್ಲಿ ಆರಾಧನೆ ನಡೆಸಬಾರದು ಎಂಬುದಾಗಿ ಹೇಳಿದರೆ ಅದಕ್ಕೋಸ್ಕರ ಆರಾಧನೆ ನಡೆಸ್ತಿದ್ದೇವೆ. ಅದೇ ಪ್ರಕಾರ ಪ್ರತಿ ವಾರ ತಪ್ಪದೇ ಅವರು 11 ಗಂಟೆಯಿಂದ ನಮ್ಮ ಆರಾಧನೆ ನಡೆಸಲ್ಪಡ್ತದೆ. ಅದು ತಾವು ಕೂಡ ಆನ್ಲೈನ್ನಲ್ಲಿ ನೋಡ್ರಿ. ಕಾನನ್ ಮೆಥಡಿಸ್ಟ್ ಚರ್ಚ್ ಯೂಟ್ಯೂಬ್ನಲ್ಲಿ ತಾವು ಇದನ್ನು ವೀಕ್ಷಣೆ ಮಾಡಬೇಕೆಂಬುದಾಗಿ ತಮ್ಮಲ್ಲಿ ಕೊಡ್ತೇನೆ ಮತ್ತು ಬೇರೆಯವರು ಕೂಡ ಅದನ್ನು ತಿಳಿಸಬೇಕೆಂಬುದಾಗಿ ತಮ್ಮಲ್ಲಿ ಇಸ್ಕೊಳ್ತೇನೆ. ಮತ್ತು ಶ್ರೀಕಾಂತ್ ಅವರು ಕೂಡ ತಮ್ಮ ಮನೆಗಳಿಗೆ ಬಂದ ಸಮಯದಲ್ಲಿ
ಅವರಿಗೆ ಟೈತನ್ನು ರೆಗ್ಯುಲರ್ ಆಗಿ ಕೊಡಬೇಕೆಂಬುದಾಗಿ ಕೊಡ್ತಾರೆ. ತಾವು ಟೈತ್ ಕೊಟ್ಟಿದ್ದರೆ ಅಂದರೆ ಅದರ ಮುಖಾಂತರ ನಮಗೆ ಸ್ಯಾಲರಿಯನ್ನು ಕೊಡಲಿಕ್ಕೆ ಸಹಾಯಕವಾಗುತ್ತದೆ. ಆದ ಕಾರಣ ತಾವೆಲ್ಲರೂ ಕೂಡ ತಿಂಗಳ ತಪ್ಪದೆ ಟೈತನ್ನು ಕೊಡಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಡುವವರಾಗಿದ್ದೇವೆ. ಅದಕ್ಕೋಸ್ಕರ ಈಗ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ ಸ್ವಾಮಿ, ಮತ್ತೊಂದು ಅವರಿಗೆ ಸ್ವಾಮಿ, ಇದುವರೆಗೆ ನಾವು ಆನ್ಲೈನ್ನಲ್ಲಿ ಸ್ವಾಮಿ ನಿನ್ನ ಸಂದೇಶವನ್ನು ಕೇಳಿಸಿಕೊಂಡಿದ್ದೇವೆ ಸ್ವಾಮಿ. ನಿನ್ನ ಒಂದು ಸಂದೇಶವನ್ನು ಕೇಳಿಸಿಕೊಂಡಕ್ಕೆ ತಕ್ಕಂತೆ ನಡೆಯುವಂತೆ ಸಹಾಯ ಮಾಡೋ ಸ್ವಾಮಿ. ಸಭೆಯಲ್ಲಿ ನಮ್ಮ ಕಾನೂನು ಮೆಚ್ಚುಳಿ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನು, ಚಿಕ್ಕವರನ್ನು, ಹಿರಿಯರನ್ನು, ಯವನಸ್ಥ ಮಕ್ಕಳನ್ನು ಎಲ್ಲರೂ ಕೂಡ ಯಶಸ್ವಿಯಾಗಿ ಆಶ್ರಯಿಸಿ ಕಾಪಾಡು ಸ್ವಾಮಿ. ಅವರು ಕೂಡ ನಿನ್ನಲ್ಲಿ ಭಯಭಕ್ತಿಗಳಾಗಿ ಮಾಡಿದು ನಿನಗೆ ಸಾಕ್ಷ್ಯ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ, ಇದುವರೆಗೆ ಬೇಡಿದ ವರಗಳನ್ನು ಬೇಡಿದ ಬಿಟ್ಟ ಹಲವು ಜ್ಞಾಪನಗಳನ್ನು ನಿನ್ನ ಮುದ್ದಮ್ಮವನ್ನು ಅನುಗ್ರಹಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್. ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ತಂದೆ, ನಿನ್ನ ನಾಮವು ಪರಿಶುದ್ಧವಾಗಿ ನಡೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮಗೆ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ತಪ್ಪಿಸು. ನಮಗೆ ತಪ್ಪು ಮಾಡಿದ್ರಿಂದ, ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇಲೆ ಈಗ ಕರ್ತನ ಆಶೀರ್ವಾದವನ್ನು ಹಿಡಿದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಸಾಹಸವು ನಡೆದು ಬಂದಿರತಕ್ಕಂಥ ಆನ್ಲೈನ್ನಲ್ಲಿ ಕೇಳಿಸಿಕೊಡ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ ನಿರಂತರ ನೆಲೆಯಾಗಿರಲಿ. ಆಮೇನ್.